ಹಲೋ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನಲ್ಲಿ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು 10ನೇ ತರಗತಿಯ 6ನೇ ಪಾಠ ಆಗಿರುವಂಥದ್ದು ಬಸಂತಿಕಿ ಸಚ್ಚಾಯಿ ಬಗ್ಗೆ ಅಧ್ಯಯನ ಮಾಡೋಣ. ಈ ಒಂದು ಪಾಠ ಬರೆದಿರುವ ಲೇಖಕರು ವಿಷ್ಣು ಪ್ರಭಾಕರ್ ಅವರು. ಬಸಂತಿಕಿ ಸಚ್ಚಾಯಿ ಅಂದ್ರೇನು? ಬಸಂತ್ ಅಂದ್ರೇನಪ್ಪ? ಹುಡುಗನ ಹೆಸರು. ಅವನು ಒಂದು ಸತ್ಯವಂತ. ಆ ಒಂದು ಹುಡುಗದ ಇಮಾನ್ದಾರ್ ಪ್ರಾಮಾಣಿಕ ಆಗಿರ್ತಾನೋ ಯಾವ ಥರ ಅನ್ನೋದು ಈ ಒಂದು ಪಾಠ ಒಳಗೆ ನಾವು ನೋಡೋಣ. ಅದಕ್ಕಿಂತ ಮೊದಲು ಈ ಒಂದು ಪಾಠದ ಆಶಯ ಏನಾಗಿರಬಹುದು? छात्र इस एकांकी में चित्रित बालक के चरित्र से प्रेरित होकर प्रामाणिकता से जीना सीख सकते हैं. ಮಕ್ಕಳು ಈ ಒಂದು ಏಕಾಂಕಿದ ಮುಖಾಂತರ ಆ ಒಂದು ಬಸಂತ ಅನ್ನೋ ಹುಡುಗನ ಚರಿತ್ರವನ್ನು ನೋಡಿ ಪ್ರಾಮಾಣಿಕವನ್ನು ಕಲ್ಕೋಬಹುದು. ಹಾಗಾದರೆ ಈ ಒಂದು ಪಾಠದ ಕೆಲವೊಂದು ಪರಿಚಯಗಳು, ಪಾತ್ರ ಪರಿಚಯ. ಒಂದನೇದು ಬಸಂತ್ ಯಾರಪ್ಪ? ಏಕ್ ಗರೀಬ ಶರಣಾರ್ಥಿ ಲಡಕ. ಒಬ್ಬ ಬಡವ ಶರಣಾರ್ಥಿ ಹುಡುಗ. ಪ್ರತಾಪ್, ಬಸಂತ್ ಕಾ ಛೋಟಾ ಬಾಯಿ. ಪ್ರತಾಪ್ ಯಾರ? ಬಸಂತನ ಸಣ್ಣ ತಮ್ಮ. ಪಂಡಿತ್ ರಾಜಕಿಶೋರ್, ಅಲ್ಲಿ ಇನ್ನೊಬ್ಬರ ಪಾತ್ರ ಯಾರ್ದಪ್ಪ? ಪಂಡಿತ್ ರಾಜಕಿಶೋರ್. ಅವರೇನು ನೇತಾ ಆಗಿರ್ತಾರೋ. ಡಾಕ್ಟರ್ ತಥಾ ದೋ ರಾಹಗೀರ್ ಚಲತೆ ವ್ಯಕ್ತಿ. ಮತ್ತು ಡಾಕ್ಟರು ಮತ್ತು 2 ರಾಹಗೀರ್ ಅಂದ್ರೇನಪ್ಪ? ವ್ಯಕ್ತಿಗಳ ಒಂದು ಪರಿಚಯವನ್ನು ನಾವು ಇದ್ರಾಗ ಪಾಠ ಒಳಗೆ ನಾವು ನೋಡಬಹುದು. ಈಗ ಒಂದೇ ದೃಶ್ಯ ನೋಡೋಣ. स्टेज पर सुविधानुसार एक बड़े नगर का बाजार का प्रतीकात्मक दृश्य. स्टेज ಅಂದ್ರೇನಪ್ಪ? ವೇದಿಕೆ ಮೇಲೆ ಒಂದು ಸುವಿಧಾ ಅನುಸಾರ ಇರೋ ಹಂಗ ಒಂದು ಬಾಜಾರದ ಒಂದು ದೃಶ್ಯ. ಬಾಜಾರ್ ಅಂದ್ರೆ ಏನಪ್ಪ? ಸಂತಿದ ಒಂದು ದೃಶ್ಯವನ್ನು ತೋರಿಸಿದ್ದಾರೆ. ಆನೆ ಜಾನೆ ಲೇನೆ ದೇನೆ ಕಾ ಶೋರ್. ಆನೆ ಜಾನೆ ಲೇನೆ ದೇನೆ, ಇದು ಆನೆ ಜಾನೆ ವಿರುದ್ಧಾರ್ಥಕ ಪದ. ಆನೆ ಜಾನ ಹೋಗೋದು ಬರೋರ್ದು, ಲೇನಾ ದೇನಾ ಅಂದರೆ ಏನಪ್ಪ? ತಗೋರೋದು ಕೊಡೋದು. ಈ ಥರ ಒಂದು ವ್ಯಕ್ತಿಗಳ ಶೋರ್ ಅಂದರೆ ಏನಪ್ಪ? ಸಪ್ಪಳವನ್ನು ಆಗ್ತಾ ಇದೆ. ಫೇರಿ ವಾಲೋಂಕಿ ಪುಕಾರ್. ಫೇರಿ ವಾಲ ಅಂದ್ರೆ ಏನಪ್ಪ? ತಿರುಗಾಡಿ ಸಾಮಾನುಗಳನ್ನು ಮಾರ್ತಾರಲ್ಲ ಅವ್ರಿಗೆ ಫೇರಿ ವಾಲ ಅಂತೇವಿ. ಅವ್ರದ್ದು ಒಂದು ಸಪ್ಪಳ. ಉನ್ಹಿ ಕೆ ಬೀಚ್ ಮೇ ಏಕ್ ಲಡಕ. ಅಷ್ಟು ಎಲ್ಲ ನಡು ಒಬ್ಬ ಹುಡುಗಿದ್ದ. ನಂಗೆ ಪೈರ್. ಆ ಹುಡುಗು ನಂಗೆ ಪೈರ್ ಅಂದ್ರೆ ಏನಪ್ಪ? ಕಾಲಾಗ ಚಪ್ಪಲಿಯನ್ನು ಇರಾಕಿಲ್ಲ. ಫಟೆ ಕಪಡೆ ಪಹನೆ, ಮತ್ತು ಅವನದೇನು ಅರಿವಿಗಳು ಎಲ್ಲ ಹರಿದಿದ್ದು. ಹಾತ್ ಮೇ ಸಾಮಾನ್ ಸಂಭಾಲ್ತೆ ಭಾಗ್ತಾ ಹುವಾ ಆತಾ ಹೈ. ಆಮೇಲೆ ಕೈಯಾಗ ಕೆಲವೊಂದು ಸಾಮಾನುಗಳನ್ನು ಹಿಡ್ಕೊಂಡು ಓಡ್ಕೋತ ಬರತಾನೋ. ಉಸ್ಕಿ ಆಯು ಲಗ್ಭಗ್ 12 ವರ್ಷ ಕಿ ಹೈ. ಆ ಒಂದು ಹುಡುಗಂದ ಆಯು ಅಂದ್ರೆ ಏನಪ್ಪ? ವಯಸ್ಸು ಸುಮಾರು 12 ವರ್ಷ ಇದೆ. ಉಸ್ಕಾ ನಾಮ್ ಬಸಂತ್ ಹೈ. ಆ ಹುಡುಗನ ಹೆಸರೇನು? ಬಸಂತ. ವಹ ಪುಕಾರ್ ರಹಾ ಹೈ. ಅವ ಚೀರಾತಾನೋ. ಯಾಕಪ್ಪ ಅಂದರೆ ಆ ಬಸಂತ್ ಒಂದು ಫೇರಿವಾಲ ಹುಡುಗ. ಸಾಮಾನವನ್ನು ತಗೊಂಡ ಮಂದಿ ಕಡೆ ಹೋಗಿ ಸಾಮಾನವನ್ನು ಮಾರವ. ಅದಕ್ಕೆ ಅವ್ನು ಚೀರ್ತಾ ಇರ್ತಾನೆ. ಏನದು ಚೀರ್ತಾ ಇರ್ತಾನೋ? ಬಸಂತ ಛಲ್ನಿ ಲೇಲೋ ಬಟನ್ ಲೇಲೋ ದಿಯಾ ಸಲಾಯಿ ಲೇಲೋ ಅಂದರೆ ಏನು? ಇಲ್ಲಿ ಅವ ಏನು ಚೀರ್ತಾ ಇದ್ದಾನೋ? ಛಲ್ನಿ ಲೇಲೋ, ಬಟನ್ ಲೇಲೋ ಮತ್ತು ದಿಯಾ ಸಲಾಯಿ ಲೇಲೋ ಅದಕ್ಕೆ ಅವನು ಚೀರ್ತಾ ಇದ್ದಾನೆ. ಛಲ್ನಿ ಅಂದರೆ ಏನಪ್ಪ? ನಾವು ಚಾಗಿ ಸೋಸ್ತೇವಲ್ಲ ಅದಕ್ಕೆ ಛಲ್ನಿ ಅಂತೇವಿ. ಬಟನ್ ಅಂದರೆ ಏನು? ಆ ಒಂದು ಶರ್ಟ್ ಮೇಲೆ ಬಟನ್ಗಳನ್ನು ಇರಲ್ಲ, ಅದಕ್ಕೆ ಬಟನ್ ಅಂತೇವಿ. ದಿಯಾ ಸಲಾಯಿ ಅಂದ್ರೇನ? ಮಾಚಿಸ್ ಬಾಕ್ಸ್, ಬೆಂಕಿ ಕಡ್ಡಿ, ಅದಕ್ಕೆ ದಿಯಾ ಸಲಾಯಿ ಅಂತೇವಿ. ಇದನ್ನು ಲೇಲೋ ಅಂದರೆ ಈ ಥರ ಚೀರಿ ಅವ ಈ 3 ಸಾಮಾನುಗಳನ್ನು ಬಸಂತ ಮಾರಾತಾನೋ. ಕೊಯ್ ಉಸ್ಕಿ ಬಾತ್ ನಹಿ ಸುನ್ತ. ಆದರೂ ಸಹಿತ ಅವನದು ಒಂದು ಮಾತು ಚೀರುವುದನ್ನು ಯಾರು ಕೆಡ್ಸ್ಕೋರಲ್ಲ. ಸಬ್ ಉಸೆ ದೇಖ್ತೆ ಹೈ ಅವ್ರು ಆಗೆ ಬಡ್ ಜಾತೆ ಹೈ. ಎಲ್ಲ ಏನಪ್ಪ ಸಂತಿದ ಜನ ಏನು ಬಂದಿರ್ತಾರಲ್ಲ ಅವರೆಲ್ಲರೂ ಬಸಂತನ ನೋಡ್ತಾರೋ ಮತ್ತು ಸಾಮಾನು ಖರೀದಿ ಮಾಡಿಲ್ಲದ ಹಂಗೆ ಮುಂದೆ ಹೋಗಿಬಿಡ್ತಾರೆ. इसी समय एक ಖುದ್ದಾದಾರಿ ವ್ಯಕ್ತಿ ವहाँ से जाते दिखाई देते हैं. ಅದೇ ಒಂದು ಸಮಯದಾಗ ಒಬ್ಬರು ವ್ಯಕ್ತಿಯನ್ನು ಹೋಗೋದನ್ನು ಕಾಣಿಸ್ತಾರೋ. ವೇ ಮಜ್ದೂರೋಂಕೆ ನೇತಾ ಪಂಡಿತ್ ರಾಜಕಿಶೋರ್ ಹೈ. ಅವ್ರು ಯಾರಪ್ಪ ಆ ವ್ಯಕ್ತಿ? ಅವರು ಮಜ್ದೂರದ ನೇತಾ ಆಗಿರ್ತಾರೆ. ಅವರು ಯಾರ? ಪಂಡಿತ್ ರಾಜಕಿಶೋರ್ ಅವರು. ಬಸಂತ್ ಉನ್ಹೆ ದೇಖ್ಕರ್ ಉನ್ಕೆ ಪೀಚೆ ಭಾಗ್ತಾ ಹೈ. ಬಸಂತ್ ಅವ್ರಿಗೆ ನೋಡಿದ ತಕ್ಷಣ ಅವ್ರ ಹಿಂದೆ ಓಡಕ್ಕೆ ಚಾಲು ಮಾಡ್ತಾನೆ. ಬಸಂತ್ ಸಾಹಬ್
बटन लीजिए देसी बटन, साहब दिया सलाई लीजिए. ಬಸಂತ್ ಅವ್ರ ಹಿಂದೆ ಓಡ್ಕೋತ ಏನಂತಾನು ಸಾಹಬ್, ಸಾಹಬ್ ಅಂದ್ರೇನೆ ನಾವು ಅಂತೀವಲ್ಲ ಸರ್ ಅಂತ, ಆ ಥರ ಬಟನ್ ಲೀಜಿಯೆ ಏನಪ್ಪ ಬಟನ್ಗಳನ್ನು ತಗೋರಿ. ಅದು ಎಂಥ ಬಟನ್ ಅದಾವು, ದೇಸಿ ಬಟನ್ಗಳು ಅದಾವು. ಸಾಹಬ್ ಸರ್ ಮತ್ತು ದಿಯಾ ಸಲೈ ತಗೋರಿ ಅಂದರೆ ಮಾಚಿಸ್ ಬಾಕ್ಸ ತಗೋರಿ ಅದ್ಕೇಶಿ ಅವರಿಗೆ पंडित राजकिशोरಗೆ ಹೇಳತಾನ. राजकिशोर भाई मुझे कुछ नहीं चाहिए, जाओ किसी और को दो. ಆಮೇಲೆ ಅವ್ರು ಪಂಡಿತ್ ರಾಜಕಿಶೋರ್ ಏನು ಹೇಳ್ತಾರೋ, ನೋಡು ತಮ್ಮ ಮುಜೆ ಕುಚ್ ನಹಿ ಚಾಹಿಯೆ, ನನಗೆ ಈ ಸಾಮಾನೊಳಗೆ ನನಗೆ ಏನೂ ಬೇಡ, ಇಲ್ಲಿಂದ ಹೋಗು, ಯಾರ್ಯಾರಿಗೆ ಕಿಸಿ ಅವ್ರ ಕೊದ್ದು ಮತ್ತು ಯಾರ್ಯಾರಿಗೆ ಕೊಡು ಅಂತ ಹೇಳ್ತಾರೆ. ಬಸಂತ್ ಸಾಹಬ್ ಛಲ್ನಿ ಲೀಜಿಯೆ, ದೂದ್ ಛಾನಿಯೆ, ಚಾ ಛಾನಿಯೆ. ಆಮೇಲೆ ಬಸಂತ್ ಏನು ಮಾಡ್ತಾನು, ಸರ್ ಛಾನ್ಗಿ ತಗೋರಿ. ಆಮೇಲೆ ಇದರಿಂದ ಫಾಯ್ದೆ ಏನೈತಪ್ಪ, ಛಾನ್ಗಿ ತಗೊಂಡ್ರೆ ನೀವು ಅದರಿಂದ ದೂಧನ್ನು ಸಹಿತ ಸೋರಿಸಬಹುದು ಮತ್ತು ಚಾನು ಸಹಿತ ನೀವು ಸೋರಿಸಬಹುದು, ತಗೋರಿ ಇದನ್ನು ಅಂತ ಹೇಳ್ತಾನ. ರಾಜಕಿಶೋರ ಮುझे नहीं चाहिए, ರಾಜಕಿಶೋರ್ ಏನು ಹೇಳ್ತಾನೋ, ನನಗೆ ಅದು ಬೇಡ, ಬಟನು ಬೇಡ, ದಿಯಾ ಸಲೈನೂ ಬೇಡ ಅಂತ ಹೇಳಿಬಿಡ್ತಾರೋ. ಬಸಂತ್ ಬಟನ ಛಾನ್ಗಿ ಅಂತೂ ಬೇಡ ಅನ್ನತ್ತೀರಿ, ಬಟನ್ ಬೇಕು. ರಾಜಕಿಶೋರ್ ನಹಿ ಬೇಡ. ಬಸಂತ್ ದಿಯಾ ಸಲೈ, ಬೆಂಕಿ ಪಟ್ಟಿ, ಮಾಚಿಸ್ ಬಾಕ್ಸ್ ಅಂತ ಕೇಳ್ತಾನೆ. ರಾಜಕಿಶೋರ್ ನಹಿ ನಹಿ ಬೇಡ ಬೇಡ ಅಂತ ಹೇಳ್ತಾರೆ ಅವ್ರು. बसंत विनम्र स्वर, साहब एक छलनी ले लीजिए, सिर्फ 2 आना कीमत है. ಆಮೇಲೆ ಇವರು 3 ಸಾಮಾನೊಳಗೆ ಒಂದು ಬೇಡ ಆದ ತಕ್ಷಣ ನಾವು ಸ್ವರ ಅಂದರೆ ಸ್ವಲ್ಪ ನಮ್ರ ಭಾವನೆಯಿಂದ ಹೇಳ್ತಾನೆ. ಸಾಹಬ್ ಸರ್ ಒಂದು ಛಾನಿಗಿರೆ ತಗೋರಿ, ಒಂದು ಛಾನಿಗಿದ ಒಂದು ಬೆಲೆ, ಕೀಮತ್ ಅಂದರೆ ಏನಪ್ಪ ಬೆಲೆ ಎಷ್ಟು, ಬರೇ 2 ಆನಾ ಮಾತ್ರ ಥರದ ಬೆಲೆ ಐತಿ, ಅದನ್ನು ತಗೋರಿ ಅಂತ ಹೇಳ್ತಾನೆ ನಾವು. ರಾಜಕಿಶೋರ್ ಪರ್ ಭಾಯಿ ಮುझे नहीं चाहिए तो कैसे ले लो, ಆದರೆ ತಮ್ಮ ನನಗೆ ಅದನ್ನು ಛಾನಿಗೆ ಅದು ಬೇಡನ ಆಗಿಬಿಟ್ಟಿದಾವು, ನಾ ಯಾಕೆ ತಗೋಲಿ ಅದಕ್ಕೆ ಅವ್ರು ಹೇಳ್ತಾರೆ. ಬಸಂತ್ ಅಚ್ಚಾ ಅಪ್ 6 ಪೈಸೆ. ಆಮೇಲೆ ಬಸಂತ್ ಏನು ಹೇಳ್ತಾನೋ, ಆಯಿತಾ ನೀವು 6 ಪೈಸೆ ಒಳಗರೆ ಇಷ್ಟು ಹೇಳಿರ್ತಾನೋ ಅಷ್ಟೊಳಗೆ ರಾಜಕಿಶೋರ ಒಂದು ಮಾತನ್ನು ಕಟ್ ಮಾಡಿ ಅವ್ರು ಹೇಳ್ತಾರೆ, ಓಹೋ ಕಹ್ ದಿಯಾ ಮುझे नहीं चाहिए. ಏನಪ್ಪ ಅಯ್ಯೋ ಹೇಳ್ತಾ ಇದ್ದೇನೆ ಎಲ್ಲೋ ನನಗೆ ಬೇಡ ಅಂತ ಅದಕ್ಕೆ ಪಂಡಿತ್ ರಾಜಕಿಶೋರ್ ಅವರು ಹೇಳ್ತಾರೆ. ಬಸಂತ್ ರುವಾಂಸ ಅಂದ್ರೆ ಏನಪ್ಪ, ಅಳುವ ಮುಖನ ಹಾಗೆ. ಸಾಹಬ್ ಸವೇರೆ ಸೆ ಅಬ್ ತಕ್ ಕುಚ್ ನಹಿ ಬಿಕಾ, ಸರ್ ಮುಂಜಾನೆನಿಂದ ಇಲ್ಲಿವರೆಗೂ ಒಂದು ಸಾಮಾನು ಸಹಿತ ಮಾರಿಲ್ಲ. ಆಪ್ಸೆ ಆಶಾ ಥಿ, ಮತ್ತೇನಪ್ಪ ನಿಮ್ಮಿಂದ ಒಂದು ಆಶೆಯನ್ನು ಐತೆ, ಏನತ್ತ ನೀವು ನನ್ನ ಸಾಮಾನೊಳಗಿಂದ ಒಂದರೆ ತಗೋತೀರ ಅನ್ನೋದು ಆಶೆಯನ್ನು ಇತ್ತು ಅಂತ ಹೇಳ್ತಾನೆ. ಸಾಹಬ್ ಏಕ್ ತೋ ಲೇ ಲೀಜಿಯೆ, ಸಾಹಬ್ ಸರ್ ಒಂದರೆ ಸಾಮಾನರೇ ತಗೋರಿ ಏನಪ್ಪ ಮಾಡ್ತಾನೆ ನಾವು ವಿನಂತಿಯನ್ನು ಮಾಡತ್ತಾನೆ. ರಾಜಕಿಶೋರ್ ಜೇಬ್ ಸೆ 2 ಪೈಸೆ ನಿಕಾಲ್ತೆ ಹುವೆ. ಆಮೇಲೆ ಅವರು ಬಸಂತ ಭಾಳ ಬೇಜಾರನ್ನು ಕೊಡಾನ ಏನು ಮಾಡ್ತಾರೆ ಅವರು, ತಮ್ಮ ಜೇಬ್ ಅಂದ್ರೆ ಏನಪ್ಪ ಕಿಶೆ ಒಳಗಿಂದ ಏನು ಮಾಡ್ತಾರೋ 2 ಪೈಸೆಗಳನ್ನು ತಗೋತಾರೆ. ತುಮ್ ತೋ ಅಚ್ಚಾ ತುಮ್ಹೆ ಪೈಸೆ ಚಾಹಿಯೇ, ಏ ಲೋ 2 ಪೈಸೆ ಲೋ ಅವ್ರ ಜಾವ್. ಆಯಿತಾ, ನಿನಗೆ ರೊಕ್ಕ ಬೇಕಾಗಿದ್ದಾವಲ್ಲ, ತಗೋ ಇದನ್ನು ರೊಕ್ಕ, ಮತ್ತು 2 ಪೈಸೆ ಅದಾವು ಅದನ್ನು ತಗೊಂಡು ಇಲ್ಲಿಂದ ಹೋಗು ಅದಕ್ಕೆ ಅವ್ರು ರಾಜಕಿಶೋರ್ ಅವರು ಹೇಳ್ತಾರೆ. ಬಸಂತ್ ಏಕ್ದಮ್ ಅಂದರೆ ಸಡನ್ಲಿ, ಬೇಗನೆ ನಹಿ ಸಾಹಬ್ ನಹಿ ಮೈ ಪೈಸೆ ನಹಿ ಲುಂಗ, ಬೇಡ ಸರ್ ಬೇಡ, ನಾ ರೊಕ್ಕವನ್ನು ತಗೋರಂಗಿಲ್ಲ ಅಂತ ಹೇಳ್ತಾನೆ. ರಾಜಕಿಶೋರ್ ನಹಿ ಲೋಗೆ, ರಾಜಕಿಶೋರ್ ಏನು ಹೇಳ್ತಾನೋ, ಯಾಕೆ ತಗೋರಂಗಿಲ್ಲ ಅಂತ ಕೇಳ್ತಾರೆ ಅವ್ರು. ಬಸಂತ್ ಜಿ ನಹಿ ಆಪ್ ಛಲ್ನಿ ಖರೀದ ಲೀಜಿಯೆ, ನಾ ತಗೋತೀನಿ ರೊಕ್ಕ, ಯಾವಾಗ ತಗೋತೀನಿ ನೀವು ಛಾನ್ಗಿಯನ್ನು ಖರೀದಿಯನ್ನು ಮಾಡಿದರೆ ಮಾತ್ರ ನಾನು ರೊಕ್ಕವನ್ನು ತಗೋತೀನಿ ಅದಕ್ಕೆ ಹೇಳ್ತಾನೆ. ಖರೀದನದ ವಿರುದ್ಧಾರ್ಥಕ ಪದ ಬೇಚನ. ರಾಜಕಿಶೋರ್ ಅಚ್ಚಾ ಏಕ್ ಛಲ್ನಿ ಮೇ ತುಮ್ಹೆ ಕ್ಯಾ ಬಚೇಗಾ, ಆಯಿತಾ ಈಗ ನಾವೊಂದು ಛಾನ್ಗಿಯನ್ನು ತಗೊಂಡ್ರೆ ಇದ್ರಾಗ ನಿನಗೆ ಲಾಭ ಎಷ್ಟು ಸಿಗ್ತೈತಿ ಕೇಳ್ತಾರೆ ಅವ್ರು. ಬಸಂತ್ 2 ಪೈಸೆ ಎಷ್ಟು ಉಳಿತೈತಿ, ಒಂದು ಛಾನ್ಗಿ ಮಾರಿದರೆ ನನಗೆ 2 ಪೈಸೆಗಳನ್ನು ಉಳಿತಾವು ಅಂತ ಹೇಳ್ತಾನೆ. ರಾಜಕಿಶೋರ್ ತೋ ಬಸ್ ಪೈಸೆ ಲೇಲೋ ಅವ್ರು ಸಮಜ್ಲೋ ಮೈನೆ ಈಗ ಛಲ್ನಿ ಖರೀದ್ಲಿ, ಆಯ್ತಷ್ಟ ಇದನ್ನು ಒಂದು ರೊಕ್ಕವನ್ನು ತಗೊಂಡಿಟ್ಕೋ, ನೀ ಏನು ತಿಳ್ಕೊ, ನಾನು ಛಾನ್ಗಿಯನ್ನು ಖರೀದಿ ಮಾಡೇನು ಅದಕ್ಕೆ ನೀನು ತಿಳ್ಕೊ ಅದಕ್ಕೆ ಹೇಳ್ತಾರೆ.
ಈಗ ವಿಚಾರ ಮಾಡ್ರಿ ಮಕ್ಕಳೇ, ನಾವು ಇದ್ದು ಅಂತಂದ್ರೆ ಫುಲ್ ಖುಷಿಯಾಗಿ ಇರ್ತಿದ್ದು. ರೊಕ್ಕನೂ ಬಂದು ಮತ್ತು ಚಾನಿಗಿನೂ ಸಹಿತ ಉಳಿತದಕ್ಕೆ ನಾವು ಫುಲ್ ಖುಷಿಯನ್ನು ಮಾಡ್ತಿದ್ದು, ಹೌದಿಲ್ಲ? ಬಟ್ ಬಸಂತ ಪ್ರಾಮಾಣಿಕ ಹುಡುಗಿದ್ದ, ಅದಕ್ಕೆ ಅವ ಆ ಥರ ಮಾಡಲಿಲ್ಲ. ನೋಡ್ರಿ ಮುಂದೆ ಏನು ಹೇಳ್ತಾನೋ ಬಸಂತ್. ನಹಿ ಸಾಹಬ್ ನಹಿ, ಇಲ್ಲ ಸರ್ ಇಲ್ಲ, ಯಹ ತೋ ಭೀಕ್ ಹೈ. ಇದನ್ನು ಏನಾಯಿತು, ನಾ ಹಿಂಗೆ ನೀವು ಕೊಡು ಅಂತಂದು ನಾವು ರೊಕ್ಕ 2 ಪೈಸೆ ತೊಗೊಂಡು ಅಂದರೆ ಇದನ್ನು ಏನಾಯಿತು, ಭೀಕ್ ಅಂದ್ರೆ ಏನಪ್ಪ, ಭಿಕ್ಷೆ. ಇದು ಭಿಕ್ಷೆ ಆಯಿತು. ಮೈ ಭೀಕ್ ನಹಿ ಲೂಂಗ, ನಾನು ಭಿಕ್ಷೆಯನ್ನು ತಗೋರಂಗಿಲ್ಲ. ಆಪ್ ಛಲ್ನಿ ಲೇಲೆ, ಆಮೇಲೆ ನೀವು ಚಾನಿಗೆಯನ್ನು ತಗೋರಿ, ನಾನು ತಗೋತೀನಿ ಅವಾಗ ರೊಕ್ಕ. ಬಟ್ ನಾ ಹಿಂಗೆ ನಿಮ್ಮ ಕಡೆ ರೊಕ್ಕವನ್ನು ತಗೊಂಡು ಅಂದರೆ ಅದು ಭಿಕ್ಷೆ ಆಯಿತು. ಅದಕ್ಕೆ ಹೇಳ್ತಾನೆ ನೋಡ್ರಿ ಎಷ್ಟು ಚಂದವಾಗಿ ರಾಜಕಿಶೋರ್. पर इस बात का बड़ा असर होता है. ರಾಜಕಿಶೋರಿಗೆ ಈ ಒಂದು ಬಸಂತನ ಮಾತದ ಭಾಳ ಅಸರ್ ಅಂದ್ರೇನ, ಪ್ರಭಾವವನ್ನು ಬೀರ್ತೈತೆ ಒಂದು ಮಾತನ್ನು ಕೇಳಿ. वे सहसा उस बच्चे को देखते ही फिर जेब टटोलते हैं पर पैसे नहीं मिलते. ಆಮೇಲೆ ಆ ಹುಡುಗನ ಮಾತನ್ನು ಏನು ಫುಲ್ ಇಷ್ಟಪಡ್ತಾರೋ ಅವರು. ಇಷ್ಟಪಟ್ಟೆ ಇನ್ನು ಚಾನಿಗೆಯನ್ನು ಖರೀದಿ ಮಾಡಬೇಕದ್ಕೆ ಏನು ಮಾಡ್ತಾರೋ, ತನ್ನ ಕಿಶೆಯನ್ನು ಹುಡುಕಾಡ್ತಾರೆ. ಟಟೋಲ ಅಂದ್ರೇನಪ್ಪ, ಹುಡುಕ್ತಾರೆ ಅದನ್ನು. ಆದರೆ ರೊಕ್ಕವನ್ನು, ಪೈಸೆ ಅಂದರೆ ಚಿಲ್ಲರವನ್ನು ಸಿಗಲ್ಲ ಅವರಿಗೆ. ರಾಜಕಿಶೋರ್, ಭಾಯಿ ಮೇರೆ ಪಾಸ್ ಪೈಸೆ ನಹಿ ಹೈ, ಹೋತೆ ತೋ ಲೇ ಲೇತಾ, ನೋಟ್ ಹೈ. ನೋಡು ತಮ್ಮ, ನನ್ನ ಹತ್ರ ಅಂತೂ ಏನು ರೊಕ್ಕ ಇಲ್ಲ. ಪೈಸಾ ಏಕವಚನ, ಪೈಸೆ ಬಹುವಚನ. ನೆನಪಿಟ್ಕೋರಿ. ಹೋತೆ ತೋ ಲೇ ಲೇತಾ, ನನ್ನ ಕಡೆ ರೊಕ್ಕ ಇದ್ದು ಅಂತಂದ್ರೆ ನಾ ತೊಗೋತಾ ಇದ್ನಿ. ಈಗ ಚಿಲ್ಲರಂತೂ ಪೈಸೆ ಅಂತೂ ಇಲ್ಲ, ಬಟ್ ನೋಟ್ ಐತಿ ನೋಡು ಅಂತ ಹೇಳ್ತಾರೆ ಅವರು. ಬಸಂತ್ ಉದಾಸ್ ಅಂದರೆ ಈ ಮಾತನ್ನು ಕೇಳಿ ಸಪ್ಪಗಾಗ್ತಾನ. ಉದಾಸ್ ಅಂದ್ರೇನ ಸಪ್ಪಗಾಗಿ. ನೋಟ್ ಹೇ, ನೋಟ್ ಇದೆ ನಿಮ್ಮ ಕಡೆ. ಪೈಸೆ ತೋ ಮೇರೆ ಪಾಸ್ ಭಿ ನಹಿ ಹೈ, ರೊಕ್ಕ ಅಂತೂ ನನ್ನ ಅಂದರೆ ಈಗ ನೋಟ್ ತೊಗೊಂಡ್ರು ಹಳ್ಳಿ ಚೇಂಜ್ ಕೊಡಕ್ಕೆ ಬೇಕಲ್ಲ ಅವಂಗೆ. ಅದಕ್ಕೆ ಮುಂಜಾನೆನಿಂದ ಸಾಮಾನು ಮಾರಿಲ್ಲ, ಸಾಮಾನು ಮಾರಿ ಅವನ ಕಡೆ ರೊಕ್ಕ ಇರ್ತಿದ್ದು. ಅದಕ್ಕೆ ಅವ ಏನು ಹೇಳ್ತಾನೋ, ರೊಕ್ಕ ಅಂತೂ ನನ್ನ ಕಡೆನೂ ಇಲ್ಲ. ಕುಚ್ ಬಿಕಾ ಹಿ ನಹಿ, ಮುಂಜಾನೆನಿಂದ ಒಂದು ವಸ್ತು ಸಹಿತ ಮಾರಿಲ್ಲ ಅದಕ್ಕೆ ಹೇಳ್ತಾನ. ರಾಜಕಿಶೋರ್, तभी तो कहता था अच्छा कल ले लूँगा या मेरे घर ले आना, ಕಿಶನ್ಗಂಜ್ ಮೇ रहता हूँ. ರಾಜಕಿಶೋರ್, ಅದಕ್ಕೆ ನಾ ಅವಾಗಿನ ನಿನಗೆ ತೊಗೋರಂಗಿಲ್ಲ ಅಂತ ಹೇಳ್ತಾ ಇದ್ನಿ. ಬೇಕಾದ್ರೆ ನಾನು ನಾಳೆ ತೊಗೋತೀನಿ ನಿನ್ನ ಚಾನಿಗೆ, ಇಲ್ಲಾಂದರೆ ನಮ್ಮ ಮನೆಗೆ ಬಂದು ಕೊಟ್ಟು ಹೋಗು. ನಾ ಎಲ್ಲಿ ಇರ್ತೀನಿ, ಕಿಶನ್ಗಂಜ್ನಲ್ಲಿ ಇರ್ತೇನೆ ನಾನು, ಅಲ್ಲಿ ಬಂದು ಕೊಟ್ಟು ಹೋಗು ಅದಕ್ಕೆ ಹೇಳ್ತಾರೆ ಅವ್ರು. ಬಸಂತ್ ಏಕ್ದಮ್ ಅಂದರೆ ಸಡನ್, ಬೇಗನೆ ಏನು ಹೇಳ್ತಾರೆ, ನಹಿ ಸಾಹಬ್ ಆಜ್ ಹಿ ಲೇ ಲೀಜಿಯೇ, ಇಲ್ಲ ಸರ್ ನಾಳೆ ಬೇಡ ಈಗ ತಗೋರಿ ಅಂತ ಹೇಳ್ತಾನೆ. ಆಪ್ ನೋಟ್ ಮುझे दीजिए, मैं अभी बाज़ार से बुना लाता हूँ. ನೀವು ಏನು ಮಾಡಿರಿ, ನೋಟವನ್ನು ನನ್ನ ಕಡೆ ಕೊಡ್ರಿ, ನಾ ಈಗ ಏನು ಮಾಡ್ತೇನೆ, ನಾನು ಒಳಗೆ ಸಂತಿ ಒಳಗೆ ಹೋಗಿ ನಾ ಅದನ್ನು ಏನು ಮಾಡ್ತೇನೆ, ಬುನಾಲಾನ. ಇದು ಮೊಹಾವಿರ ನೆನಪಿಟ್ಕೋರಿ. ಬುನಾಲಾನ ಅಂದರೆ ನೋಟವನ್ನು ಚಿಲ್ಲರ್ ಮಾಡ್ಕೊಂಡು ಬರೋದು ಬುನಾಲಾನ ಅಂದರೆ. ಹಾಗೆ ನಾ ಚಿಲ್ಲರ್ ಮಾಡ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ ರಾಜಕಿಶೋರ್. ಭಾಯಿ ತುಮ್ ತೋ, ರಾಜಕಿಶೋರ್ ಬೇಜಾರಿಂದ, ಏನು ತಮ್ಮ ನಿಂದರೆ, ಈ ಥರ ಬೇಜಾರನ್ನು ವ್ಯಕ್ತಪಡಿಸ್ತಾರೆ. ಬಸಂತ್, ಬಸ್ ಮೈ ಯಹ ಆಯ, ಸರಿ ಈಗ ಜಸ್ಟ್ ನಾ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಅಂತ ಹೇಳ್ತಾನೆ. ರಾಜಕಿಶೋರ್, ಅಚ್ಚಾ ಲೋ ಬುನಾಲಾವ್ ಅಭಿಲಾನ. ರಾಜಕಿಶೋರ್ ಏನು ಹೇಳ್ತಾರೋ, ಆಯಿತಾ ತಗೋ, ನೋಟವನ್ನು ತಗೋ, ಚೇಂಜ್ ಮಾಡ್ಕೊಂಡು ಬಾ, ಮತ್ತು ಬೇಗ ಬಾ ಅಂತ ಹೇಳ್ತಾರೆ ಅವ್ರು. बसंत, अभी आया साहब, आप यही ठहरे, अभी पलक मारते ही आया. ಬಸಂತ ಏನು ಹೇಳ್ತಾನೋ, ಈಗ ಬರ್ತಾನೆ ಸರ್, ನೀವು ಆಪ್ ಯಹಿ ಟಹರೆ ಅಂದರೆ ಏನಪ್ಪ, ನೀವು ಇಲ್ಲೇ ನಿಂದರ್ರಿ. ಅಭಿ ಪಲಕ್ ಮಾರ್ತೆ ಹಿ ಆಯ, ಪಲಕ್ ಅಂದ್ರೆ ಏನಪ್ಪ, ನೀವು ಕಣ್ಣು ಮುಚ್ಚ ತೆಗೆದು ಒಳಗೆ ನಾನು ಚೇಂಜನ್ನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಅವ್ನು ಬಸಂತ್. ಬಸಂತ ನೋಟ್ ಲೇಕರ್ ಬಾಜಾರ್ ಕಿ ಓರ್ ಭಾಗ್ತಾ ಹೈ. ಆಮೇಲೆ ಬಸಂತ ಆ ನೋಟವನ್ನು ತಗೊಂಡು ಸಂತಿ ಕಡೆ ಓಡಕ್ಕೆ ಚಾಲೂ ಮಾಡ್ತಾನೆ, ಚಿಲ್ಲರ್ ಮಾಡಕತ್ತ. ರಾಜಕಿಶೋರ್ ವಹಿ ಖಡೆ ರಹತೆ ಹೈ. ಮತ್ತು ರಾಜಕಿಶೋರ್ ಏನು ಮಾಡ್ತಾರೋ, ಅವು ಬಸಂತ ಹೇಳುವಂಗೆ ಅಲ್ಲೇ ನಿಂತು ಬಿಡ್ತಾರೆ. ಧೀರೆ ಧೀರೆ 15-20 ಮಿನಿಟ್ ಬೀತ್ ಜಾತೆ ಹೈ. ಹಿಂಗೆ ಮಾಡ್ತಾ ವೇಟ್ ಮಾಡ್ತಾ 15 ನಿಮಿಷನ ಆಯಿತು. जैसे जैसे समय बीतता है वे उत्सुक होकर बाज़ार की ओर देखते हैं. ಆಮೇಲೆ ಹೆಂಗೆ ಸಮಯವನ್ನು ಹೆಚ್ಚಾಗಕ್ಕೆ ಚಾಲು ಆತ್ಲ, ಅವ್ರೇನಪ್ಪ ಒಂದು ಉತ್ಸುಕತೆಯಿಂದ ಸಂತಿ ಯಾವ ಕಡೆ ಓಡ್ಕೋತ ಹೋಗಿರ್ತಾನಲ್ಲ ಅಲ್ಲೇ ನೋಡ್ಕೋತ ನಿಂತು ಬಿಡ್ತಾರೆ ಅವರು. ಯಾರ
पंडित ರಾಜಕಿಶೋರ್ ಅವರು. ರಾಜಕಿಶೋರ್ 15 ಮಿನಿಟ್ हो गए. ಆಮೇಲೆ 15 ನಿಮಿಷ ಆಯಿತು. ಬಸಂತ್ ಹೋಗವ ಇನ್ನೂ ಹೊಳ್ಳಿ ಬರಲ್ಲ. ಅಬ್ ತಕ್ ನಹೀ ಆಯ, ಇನ್ನೂವರೆಗೂ ಬಂದೇ ಇಲ್ಲ. ಕहाँ रह गया, ಎಲ್ಲಿ ಉಳಿದವ. ಮುझे तो लगता है अब नहीं लौटेगा, ನನಗಂತೂ ಏನು ಅನ್ನಿಸ್ತಾ ಇದೆ, ಆ ಬಸಂತ ಹೊಳ್ಳಿ ಬರಲ್ಲ ಅಂದ್ಕೇಶಿ ಅವರು ವಿಚಾರವನ್ನು ಮಾಡಿ ಅಲ್ಲಿಂದ ಹೋಗ್ತಾರೆ. ಇದು ಒಂದನೇ ದೃಶ್ಯ. ಎಲ್ಲೆಲ್ಲಿ ಆಯಿತು, ಸಂತಿ ಒಳಗಾಯಿತು. ಅಲ್ಲಿ ಬಸಂತನ ಒಬ್ಬ ಹುಡುಗ ಸಾಮಾನವನ್ನು ಮಾರ್ತಾ ಇರ್ತಾನೋ. ಆಮೇಲೆ ರಾಜಕಿಶೋರ್ಗೆ ಏನು ಮಾಡ್ತಾನವ, ಒತ್ತಾಯಪೂರ್ವಕವಾಗಿ ಛಾನ್ಗಿಯನ್ನು ತಗೋರಾಕ ಹಸ್ತಾನು ಮತ್ತು ಚಿಲ್ಲರ್ಗಳನ್ನು ಮಾಡೋಕೆ ಹೋಗವ ಬರಲ್ಲ. ಇದು ಒಂದನೇ ದೃಶ್ಯ ಒಳಗಂದ ನಾವು ನೋಡಿದ್ದು. ಇನ್ನು ಎರಡನೇ ದೃಶ್ಯ, ದೂಸರಾ ದೃಶ್ಯ ಒಳಗೆ ಏನೇನು ಆಗ್ತೈತಿ ನೋಡ್ರಿ. ಸ್ಟೇಜ್ ಪರ್ ಜರಾಸ ಪರಿವರ್ತನ್ ಕೆ ಸಾಥ್ ಪಹಲೆ ಜೈಸಾ ದೃಶ್ಯ. ಆ ಒಂದು ವೇದಿಕೆಯ ಮೇಲೆ ಸ್ವಲ್ಪ ಏನಪ್ಪ ಪರಿವರ್ತನವನ್ನು ಮಾಡಿದರು ಮತ್ತು ಮೊದಲ ಹಾಗಿನ ದೃಶ್ಯ. ಏಕ್ ಓರ್ ಕಿಶನ್ಗಂಜ್ ಕಾ ಬೋರ್ಡ್ ಲಗಾ ಹೈ. ಆ ಒಂದು ಸ್ಟೇಜ್ ಮೇಲೆ ಒಂದು ಕಡೆ ಕಿಶನ್ಗಂಜ್ ಅತ್ಕೇಶಿ ಬರದ ಬೋರ್ಡನ್ನು ಹಚ್ಚಿದ್ದಾರೆ. ಈಗ ನೋಡ್ರಿ, ನಾವು ಸಹಿತ ಓಣಿದ ಹೆಸರುಗಳು, ಆ ಓಣಿ ಸ್ಟಾರ್ಟ್ ಆದ ಕೂಡಲೇ ಅಲ್ಲಿ ಹೊರಗಡೆ ಬೋರ್ಡನ್ನು ಹಚ್ಚಿರ್ತೀವಿ, ಹೌದಿಲ್ಲ? ಅದೇ ಥರ ಅಲ್ಲಿ ಏನಪ್ಪ ಕಿಶನ್ಗಂಜ್ ಅತ್ಕೇಶಿ ಬರದ ಬೋರ್ಡನ್ನು ಹಚ್ಚಿರ್ತಾರೆ. ಹಲ್ಕಾ ಶೋರ ಹೈ, ಮತ್ತೇನಪ್ಪ ಜೋರಿಲ್ಲ, ಅಷ್ಟು ಸಣ್ಣ ಧ್ವನಿ ಒಳಗೆ ಒಂದು ಸಪ್ಪಳವನ್ನು ಮಾಡತ್ತಾರು. ಸಂಧ್ಯಾ ಹೋಗಯಿ ಹೈ. ಸಂಧ್ಯಾ ಅಂದ್ರೆ ಏನಪ್ಪ, ಸಂಧ್ಯಾದ ಸಮಾನಾರ್ಥಕ ಪದ ಶಾಮ್ ಅಂದರೆ ಸಂಜೆಯನ್ನು ಆಗಿತ್ತು. ಲೋಕ್ ಘರೋಂ ಕಿ ಓರ್ ಲೌಟ್ ರಹೆ ಹೈ. ಜನರು ಎಲ್ಲ ಏನು ಮಾಡತ್ತಾರು, ತಮ್ಮ ಮನೆಗೊಳಗೆ ಹೊಂಟಿದಾರು. ಉನ್ಹಿ ಕೆ ಬೀಚ್ ಮೇ ಏಕ್ ದುಬ್ಲಾ ಪತ್ಲಾ ಲಡ್ಕಾ ಜಲ್ದಿ ಜಲ್ದಿ ಆತಾ ಹೈ. ಇದನ್ನೆಲ್ಲ ನಡು ಏನಪ್ಪ, ಒಬ್ಬ ದುಬ್ಲಾ ಅಂದರೆ ಏನು, ಬಡಕ ಮತ್ತು ಎತ್ತರ ಇರುವ ಒಬ್ಬ ಹುಡುಗ ಬೇಗ ಬೇಗ ಬರತ್ತಾನ. ವಹ ನಂಗೆ ಪೈರ ಹೈ. ಅವಂಗೇನಪ್ಪ ಕಾಲಾಗ ಚಪ್ಪಲಿ ಇಲ್ಲ. ಕಪಡೆ ಫಟೆ ಹೈ, ಮತ್ತು ಅರ್ವಿ ಎಲ್ಲ ಹರಿದಿದ್ದಾವು. ಆಯು ಲಗ್ಭಗ್ 10 ವರ್ಷ ಹೈ. ಮತ್ತು ಆ ಹುಡುಗಂದ ಆಯು ಎಷ್ಟಪ್ಪ, ಸುಮಾರು 10 ವರ್ಷ. ಬಸಂತದ ಎಷ್ಟಿತ್ತು, 12 ವರ್ಷ. ಈ ಹುಡುಗಂದು ಎಷ್ಟೈತಿ, 10 ವರ್ಷ. ಉಸ್ಕಿ ಶಕ್ಲ ಬಸಂತ್ ಸೆ ಮಿಲ್ತಿ ಹೈ. ಶಕಲ್ ಅಂದ್ರೆ ಏನಪ್ಪ, ಮುಖ. ಅವನದು ಮುಖ ಬಸಂತಿಗೆ ಮ್ಯಾಚ್ ಆಗ್ತಾ ಇತ್ತು. ವಹ ಉಸ್ಕಾ ಛೋಟಾ ಭಾಯಿ ಪ್ರತಾಪ್ ಹೈ. ಆ ಹುಡುಗ ಬೇರೆ ಯಾರಿಲ್ಲ, ಅವ ಬಸಂತನ ತಮ್ಮ. ವಹ ಆತೆ ಜಾತೆ ವ್ಯಕ್ತಿಯೋಂ ಸೆ ಕುಚ್ ಪೂಚ್ ರಹಾ ಹೈ. ಆಮೇಲೆ ಆ ಒಂದು ಹುಡುಗ ಯಾರಪ್ಪ, ಪ್ರತಾಪ, ಹೋಗು ಬರು ಮಂದಿಗೆ ಏನೋ ಒಂದು ಕೇಳ್ತಾ ಇದ್ದಾನೆ. ಉಸ್ಕೆ ಮುಹ್ ಪರ್ ವ್ಯಗ್ರತಾ ಹೈ. ಆಮೇಲೆ ಒಂದು ಮುಖದ ಮೇಲೆ ಒಂಥರ ವ್ಯಗ್ರತಾ ಅಂದ್ರೇನೆ ಟೆನ್ಷನದ ಒಂದು ಪ್ರಭಾವವನ್ನು ಐತಿ. ಪ್ರತಾಪ್ ನೋಡ್ರಿ ಯಾವ ಥರ ಅವ್ನು ಬೇರೆದವ್ರ ಜೋಡಿ ಮಾತಾಡಿಸ್ತಾನೋ. ಕ್ಯೂಂ ಜಿ ಕಿಶನ್ಗಂಜ್ ಯಹಿ ಹೈ. ಆಮೇಲೆ ಪ್ರತಾಪ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಕೇಳ್ತಾನೆ, ಏನಂತ, ಯಾಕ್ರಿ ಕಿಶನ್ಗಂಜ್ ಅಂದರೆ ಇದರಿ ಅಂತ ಕೇಳ್ತಾನೆ. ಆವಾಗ ಒಬ್ಬ ಹತ್ರಾಗಿಂದ ವ್ಯಕ್ತಿ ಹೌದು ಅಂತ ಹೇಳ್ತಾನೆ. ಪ್ರತಾಪ್, ಪಂಡಿತ್ ರಾಜಕಿಶೋರ್ ಕहाँ रहते हैं. ಹಾಗಾದರೆ ಕಿಶನ್ಗಂಜ್ ಅಂತ ಬಸಂತ್ ಮುಂದೆ ಹೇಳಿರ್ತಾರು, ಯಾರ, ರಾಜಕಿಶೋರ್ ಅವರು. ಹಾಗಾದರೆ ಇದೇ ಕಿಶನ್ಗಂಜ್ ಇತ್ತಂದರೆ ಇಲ್ಲಿ ಪಂಡಿತ್ ರಾಜಕಿಶೋರ್ ಎಲ್ಲಿ ಇರ್ತಾರೋ, ಅವ್ರ ಮನೆ ಎಲ್ಲಿ ಅಂತ ಕೇಳ್ತಾರೆ. ಏಕ್ ವ್ಯಕ್ತಿ, ಕೋನ್ ರಾಜಕಿಶೋರ್. ಅಲ್ಲಿ ಒಬ್ಬ ವ್ಯಕ್ತಿ ಏನು ಹೇಳ್ತಾನೋ, ಯಾರು ರಾಜಕಿಶೋರ ಕೇಳ್ತಾರೆ. ಅವಂಗೆ ಗೊತ್ತಿರಲ್ಲ ಅವ್ರು ಯಾರು ಅನ್ನೋದು. ಪ್ರತಾಪ್, ಜೋ ಲೆಕ್ಚರ್ ದೇತೆ ಹೈ ಮಜ್ದೂರೋं के बस्ती में जाते हैं. ಪಂಡಿತ್ ರಾಜಕಿಶೋರ್ ಅವರಲ್ಲ. ಲೆಕ್ಚರ್ ಅಂದ್ರೆ ಏನಪ್ಪ, ಭಾಷಣವನ್ನು ಮಾಡ್ತಾರೋ. ಮತ್ತು ಮಜ್ದೂರ್ ಅವ್ರದ್ದು ಬಸ್ತಿ ಅಂದ್ರೆ ಏನಪ್ಪ, ಓನ್ಯಾಗ ಹೋಗ್ತಾರಲ್ಲ ಅವ್ರ ಅಂತ ಹೇಳ್ತಾನೆ. ಏಕ್ ವ್ಯಕ್ತಿ, ಮೈ ನಹಿ ಜಾನ್ತಾ ಆಗೆ ಪುಚ್ಚು. ಆ ವ್ಯಕ್ತಿ ಏನು ಹೇಳ್ತಾನೋ, ನನಗೆ ಯಾರು ಅನ್ನೋದು ಗೊತ್ತಿಲ್ಲ, ನಿನ್ನ ಮುಂದೆ ಹೋಗಿ ಕೇಳೋ ಹೋಗು ಮತ್ತು ಯಾರ್ಯಾರಿಗೆ ಅಂತ ಹೇಳ್ತಾನೆ ಆ ವ್ಯಕ್ತಿ. प्रताप आगे बढ़ जाता है और एक दूसरे व्यक्ति से पूछता है. ಪ್ರತಾಪ ಏನು ಮಾಡ್ತಾನೋ, ಹಂಗೆ ಆಗೆ ಅಂದರೆ ಮುಂದೆ, ಇತರದ್ದು ವಿರುದ್ಧಾರ್ಥಕ ಪದ ಪೀಛೆ. ಹಂಗೆ ಮುಂದೆ ಹೋಗ್ತಾನು. ಅಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಕೇಳ್ತಾನೆ. ಪ್ರತಾಪ್, ಕ್ಯೂಂ ಜಿ ಪಂಡಿತ್ ರಾಜಕಿಶೋರ್ ಕहाँ रहते हैं. ಯಾಕ್ರಿ ಪಂಡಿತ್ ರಾಜಕಿಶೋರ್ ಅವರು ಎಲ್ಲಿ ಇರ್ತಾರೋ ಅದಕೇಶಿ ಅವರು ಪ್ರತಾಪ ಕೇಳ್ತಾನೆ ಇನ್ನೊಬ್ಬ ವ್ಯಕ್ತಿಗೆ, ಎರಡನೇ ವ್ಯಕ್ತಿಗೆ. ಆಮೇಲೆ ದೂಸರಾ ವ್ಯಕ್ತಿ, ಕೋನ್ ಪಂಡಿತ್ ರಾಜಕಿಶೋರ್. ವೇ ಜೋ ಮಜ್ದೂರೋಂ ಕೆ ನೇತಾ ಹೈ. ಯಾರು ಪಂಡಿತ್ ರಾಜಕಿಶೋರ, ಅವರಲ್ಲ, ಮಜ್ದೂರಂದ ಲೀಡರ್ ಅದಾರ ಅವರ ಅಂತ ಕೇಳ್ತಾನೆ. ಪ್ರತಾಪ್, ಹಾಂ ವೇ, ಹೌದು ಅವರ ನೋಡು ಅಂತ ಹೇಳ್ತಾನೆ. ದೂಸರಾ ವ್ಯಕ್ತಿ ಇಶಾರಾ ಕರ್ಕೆ, ಉಧರ್ ದೇಖೋ ವಹ ನೀಲಾ ಪರ್ದಾ ಹೈನಾ. ಆಮೇಲೆ ಏನಪ್ಪ ಇಶಾರ ಅಂದ್ರೆ ಏನಪ್ಪ, ಸನ್ನಿ. ಆ ವ್ಯಕ್ತಿ ಏನು ಮಾಡ್ತಾನೋ, ಒಂದು ಮನೆ ಕಡೆಯನ್ನು ಸನ್ನಿಯನ್ನು ಮಾಡಿ ತೋರಿಸ್ತಾನೆ. ಅದು ನೋಡು ನೀಲಾ ಪರ್ದ, ಆ ಬಾಗಿಲ ಮುಂದೆ ನೀಲಿ ಪರ್ದೆಯನ್ನು ಹಾಕಿದಾರಲ್ಲ
ಅಂತ ಹೇಳ್ತಾನೆ ಪ್ರತಾಪ್. ಹಾಂ ಹೌದು ಐತಿ ಅಂತ ಹೇಳ್ತಾನೆ. दूसरा ವ್ಯಕ್ತಿ ಬಸ್ ವೆ ವಹಿ रहते हैं, ಅಲ್ಲೇ ಅವರು ಇರ್ತಾರು. ನೀಲಿ ಕಲರ್ದು ಏನು ಪರ್ದೆಯನ್ನು ಹಾಕಿದಾರಲ್ಲ ಪಂಡಿತ್ ರಾಜ್ಕಿಶೋರ್ ಅವ್ರದ್ದು ಮನೆ ಅದು ಅದ್ಕೇಶಿ दूसरा ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಹೇಳ್ತಾನೆ. ವ್ಯಕ್ತಿ ಆगे बढ़ जाता है. ಇಷ್ಟು ಹೇಳಿ ಆ ವ್ಯಕ್ತಿಯನ್ನು ಮುಂದೆ ಹೋಗ್ತಾನೋ. ಪ್ರತಾಪ ನೀಲೆ ಪರ್ದೆ ವಾಲೆ ಮಕಾನ್ ಕೆ ಸಾಮ್ನೆ ಜಾಕರ್ ಪುಕಾರ್ತಾರ ಹೈ. ಆಮೇಲೆ ಏನಪ್ಪ ಆ ವ್ಯಕ್ತಿ ಹೋಗ್ತೈತಿ, ಪ್ರತಾಪ ಏನು ಹೋಗ್ತಾನೋ ಅಲ್ಲಿ ನೀಲಿ ಕಲರ್ ಪರ್ದೆಯನ್ನು ಹಾಕಿರ್ತಾರಲ್ಲ ಆ ಮನೆ ಮುಂದೆ ಹೋಗಿ ಕರೆಯಕ್ಕೆ ಚಾಲು ಮಾಡ್ತಾನೆ. ಪ್ರತಾಪ್ ರಾಜ್ಕಿಶೋರ್ ಜಿ, ಪಂಡಿತ್ ರಾಜ್ಕಿಶೋರ್ ಜಿ ನೋಡ್ರಿ ಹೊರಗಡೆ ನಿಂತ ರಾಜ್ಕಿಶೋರ್ ಅವರೇ, ಪಂಡಿತ್ ರಾಜ್ಕಿಶೋರ್ ಅವರೇ ಅಂತ ಕರೀತಾನೆ ನಾವು. ಅಂದರ್ ಸೆ ಆವಾಜ್ ಆತಿ ಹೈ. ಆಮೇಲೆ ಒಳಗಿಂದ ಆ ಮನೆ ಒಳಗಿಂದ ಆವಾಜ್ ಅಂದರೆ ಏನಪ್ಪ ಧ್ವನಿ ಬರ್ತೈತಿ. ಆವಾಜದ ಅನ್ಯವಚನ ರೂಪ ಆವಾಜೇ ಬರ್ತೈತಿ. ಆವಾಜ್ ಒಳಗಿಂದ ಹೇಳ್ತಾರೆ ನೋಡ್ರಿ ರಾಜ್ಕಿಶೋರ್. ಯಾರು ಹೇಳ್ತಾರೋ ರಾಜ್ಕಿಶೋರ್. ಕೋನ್ ಯಾರದು ಅದಕ್ಕೆ ಖಿಡ್ಕಿ ಸೆ ಜಾಂಕರ್ ದೇಖ್ತೆ. ಅಲ್ಲಿ ಏನಪ್ಪ ಕಿಟಕಿ ಒಳಗಿಂದ ನೋಡ್ತಾರೆ ಯಾರು ಬಂದಾರತ್ತ. ಕ್ಯೂ ಭಾಯ್ ಕ್ಯಾ ಬಾತ್ ಹೈ, ಯಾಕೆ ತಮ್ಮ ಏನು ಕೆಲಸ ಇದೆ ಅದಕ್ಕೆ ರಾಜ್ಕಿಶೋರ್ ಅವರು ಪ್ರತಾಪಿಗೆ ಕೇಳ್ತಾರೆ. ಪ್ರತಾಪ ಜಿ ಮುझे ಮೇರೆ ಭಾಯಿನೇ ಭೇಜಾ ಹೈ. ಆಮೇಲೆ ನನಗೆ ನಮ್ಮ ಅನ್ನ ಕಳಿಸಿದನು ಅಂತ ಹೇಳ್ತಾನೆ ನಾವು. ರಾಜ್ಕಿಶೋರ್ ತುಮ್ಹಾರಾ ಭಾಯ್ ಟಹರೋ ಮೈ ಆತಾ ಹೂँ. ನಿಮ್ಮ ತಮ್ಮ ನಿಂದರಲ್ಲೇ ನಾ ಬರ್ತೇನೆ ಹೊರಗಡೆ ಅಂತ ಹೇಳ್ತಾನೆ. ಬಾಹರ್ ಆಕರ್ ತೇರಾ ಭಾಯಿ ಕೋನ್ ಹೈ ಬಚ್ಚೆ. ನಿಮ್ಮ ತಮ್ಮ ಯಾರು ಮಗನೇ. ಬಚ್ಚ ಏಕವಚನ, ಬಚ್ಚೆ ಬಹುವಚನ. ಅಂದರೆ ಬಚ್ಚದ ಬಹುವಚನ ಬಚ್ಚೆ. ಮಗ ನಿಂದು ಯಾರಪ್ಪ ತಮ್ಮ ಅನ್ನ ಅಂತ ಕೇಳ್ತಾನೆ ರಾಜಕಿಶೋರ್. ಪ್ರತಾಪ್ आज दोपहर को उसने आपको एक छलनी बेची थी. ನಮ್ಮ ಅನ್ನ ಯಾರಂದರೆ ಇವತ್ತು ಮಧ್ಯಾಹ್ನ ನಿಮ್ಮ ಕಡೆಯಿಂದ ಒಬ್ಬ ನಿಮಗೆ ಛಲನಿಯನ್ನು ಮಾರಿರ್ತಾನಲ್ಲ ಅವ ನಮ್ಮ ಅನ್ನ. ಅಂದರೆ ಯಾರಪ್ಪ ಬಸಂತ ಅಂತ ಹೇಳ್ತಾನೆ ರಾಜಕಿಶೋರ್. ಹಾಂ ಹಾಂ ಆಜ್ ಮೈ ಏಕ್ ಲಡ್ಕೆ ಸೆ ಏಕ್ ಛಲನಿ ಲಿ ಥಿ. ಹೌದು ಹೌದು ಇವತ್ತು ಮಧ್ಯಾಹ್ನ ನಾನು ಒಬ್ಬ ಹುಡುಗನ ಕಡೆಯಿಂದ ಒಂದು ಛಾನಿಗೆಯನ್ನು ನಾನು ತೊಗೊಂಡೆ. ₹1 ನೋಡ್ದಿಯ ಅಂತ. ಮತ್ತು ಅವಂಗೆ ಏನಪ್ಪ ಚಿಲ್ಲರ್ ಮಾಡಿ ಹಾಕತ್ಕೇಶಿ ₹1 ನೋಟವನ್ನು ಕೊಟ್ಟಿದ್ದೆ ಅವಂಗ ಅದಕೇಶಿ ಹೇಳ್ತಾರೆ. प्रताप वह नोट बुनाने गया था मगर जब बुनाकर लौट रहा था तो मोटर के नीचे आ गया. मोटर उसके ऊपर से निकल गई. ಆಮೇಲೆ ಅಲ್ಲಿ ಯಾಕಪ್ಪ ಅವು ಹೋಗಲಿಲ್ಲ ಟೈಮಕ್ಕೆ. ಬಸಂತ ಅವ್ರಿಗೆ ಜಸ್ಟ್ ಏನು ಹೇಳಿ ಬಂದಿರ್ತಾನೋ ಕಣ್ಣು ಮುಚ್ಚಿ ತೆಗಿ ಒಳಗತ್ ಕೃಷ್ಣ ಬರ್ತೇನೆ ಅಂತ ಹೇಳಿ ಹೋಗಿರ್ತಾನೆ. ಆಮೇಲೆ ಅಲ್ಲಿ ಯಾಕೆ ಹೋಗಲಿಲ್ಲ ಅನ್ನೋದು ಇಲ್ಲಿ ಪ್ರತಾಪಕ್ಕೆ ಕಾರಣ ಹೇಳ್ತಾನೆ ನೋಡ್ರಿ. ಆಮೇಲೆ ನಿಮ್ಮ ನೋಟವನ್ನು ತೊಗೊಂಡವು ಒಳಗಡೆ ಹೋಗಿರ್ತಾನು. ಚೇಂಜವನ್ನು ಮಾಡ್ಕೊಂಡು ಬರೋ ಟೈಮಿಗೆ ಅವನದೇನಾಯಿತು ಆಕ್ಸಿಡೆಂಟನ್ನು ಆಯಿತು ಅದಕ್ಕೆ ಹೇಳ್ತಾನು. ಗಾಡಿ ಅವನ ಮ್ಯಾಗಿಂದು ಹೋಯಿತು ಅದಕ್ಕೆ ಹೇಳ್ತಾನೆ ರಾಜಕಿಶೋರ್. ಅಚರಜ್ ಅಂದರೆ ಏನಪ್ಪ ಆಶ್ಚರ್ಯ ಸಮಾನಾರ್ಥಕ ಪದ ನೆನಪಿಟ್ಕೋರಿ. ಕ್ಯಾ ಏನು ಮೋಟರ್ ಉಸ್ಕೆ ऊपर से निकल गई. ಏನು ಗಾಡಿ ವಾಹನ ಅವನ ಮ್ಯಾಗಿಂದು ಹೋಯಿತು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಪ್ರತಾಪ್ ಸ್ವರಗಿರ್ತಾ ಹೈ. ಆಮೇಲೆ ಸ್ವರ ಅಂದರೆ ಕಡಿಮೆ ಧ್ವನಿ ಒಳಗೆ ಅಂದರೆ ಏನಪ್ಪ ನರ್ವಸ್ಲೆ ಉಸ್ಕಾ ಸಾಮಾನು ಪೈಸೆ ಸಬ್ ಬಿಖರ್ ಗೈ. ಅವನದು ಏನು ಮಾಡ್ತಾಯಿದ್ಲ ಸಾಮಾನು ಅದನ್ನೆಲ್ಲ ಸಾಮಾನು ಆಮೇಲೆ ಎಲ್ಲ ರೊಕ್ಕ ಎಲ್ಲ ಏನಾಯ್ತು ಬಿಖರ್ನ ಅಂದರೆ ಚಿಲ್ಲಾಪಿಲ್ಲಿ ಅದು. ಉಸ್ಕೆ ದೋನೋ ಪೈರ್ ಕುಚಲೆ ಗೈ. ಮತ್ತು ಅವನದು 2 ಕೈ ಕಾಲುಗಳನ್ನು ಏನದು ಪೈರ್ ಅಂದರೆ ಏನಪ್ಪ ಕಾಲು, ಕುಚಲ್ನ ಅಂದ್ರೇನ ಪುಡಿ ಪುಡಿ ಅಂದ್ರೆ ಏನಪ್ಪ 2 ಕಾಲಿಗೆ ನೋವನ್ನು ಆಯಿತು. ಗಾಡಿನ ಕಾಲ ಮೇಲೆ ಹೋಗೈತೆ ಅಂದರೆ ವಿಚಾರ ಮಾಡ್ರಿ ಯಾವ ಥರ ಆಗಿರ್ಬೋದು. ರಾಜಕಿಶೋರ್ ಭಯ ಪೈರ್ ಕುಚಲೆ ಗಯೇ. ರಾಜಕಿಶೋರ್ ನೋಡ್ರಿ ಅಂಜಿ ಒಮ್ಮೆ ಏನು ಕಾಲ ಒಂದು ಪುಡಿ ಪುಡಿ ಅಂದರೆ ಕಾಲುಗಳನ್ನು ಮುರಿದಿದ್ದವು ಅವಂದ ಈ ಥರ ಅಂಜಿ ಕೇಳ್ತಾರೆ ಅವ್ರು. ಪ್ರತಾಪ್ ರುವಾಂಸ ಆಮೇಲೆ ರುವಾಂಸ ಅಂದರೆ ಏನಪ್ಪ ಅಳು ಹಾಗೆ. ಜಿ ಹಾಂ ಹೌದು ಅಂತ ಹೇಳ್ತಾನೆ. ಅವ್ರು ಇಸ್ಲಿಯೇ ವಹ ಆಪ್ಕೆ ಪಾಸ್ ನ ಆ ಸಕ. ಆದ ಕಾರಣ ಅವನು ನಿಮ್ಮ ಹತ್ರ ಬರಲಿಲ್ಲ. ವಹ ಬೇಹೋಶ ಹೋಗಯ. ಆಮೇಲೆ ಅದೇನು ಆಕ್ಸಿಡೆಂಟ್ ಆಗ್ತೈತಲ್ಲ ಅವ್ನು ಬೇಹೋಶ್ ಅಂದರೆ ಪ್ರಜ್ಞೆಯನ್ನು ಹೋಯ್ತು ಅವಂದ ಅಂತ ಹೇಳ್ತಾನೆ. ಬಡಿ ಮುಷ್ಕಿಲ್ ಸೆ ಉಸೆ ಘರ್ಲೆ ಆಯ್. ಭಾಳ ಕಷ್ಟದಿಂದ ಅವಂಗ ಮನೆಗೆ ತಂದರು.
बड़ी देर से जब उसे होश आया तो उसने मुझे आपके पैसे लौटाने को कहा. ಮತ್ತು ಭಾಳ ಆದ ನಂತರ ಅವಂಗೂ ಹೋಶ ಪ್ರಜ್ಞೆಯನ್ನು ಬತ್ತು. ಇದು ಎರಡು ವಿರುದ್ಧಾರ್ಥಕ ಪದ ನೆನಪಿಟ್ಕೋರಿ. ಹೋಶ ಬೇಹೋಶ, ಪ್ರಜ್ಞೆ ಅಪ್ರಜ್ಞೆ. ಆಮೇಲೆ ಅವಂಗೂ ಹೋಶ ಪ್ರಜ್ಞೆಯನ್ನು ಬಂದ ತಕ್ಷಣ ನಿಮ್ದು ರೊಕ್ಕವನ್ನು ಕೊಡಾಕ ನನಗೆ ಕಟ್ಸಿದಾನು. ಮೈ ಆಪ್ಗೆ 14.5 ಆನೆ ಲಾಯಾ ಹೂँ. ಮತ್ತು ನಾನು ನಿಮ್ದು ₹1 ನೋಟ್ ಕೊಟ್ಟಿರ್ತಾರಲ್ಲ ಪಂಡಿತ್ ರಾಜಕಿಶೋರ್ ಅವರು, ಅದಕ್ಕೆ ಏನು ಮಾಡ್ತಾರೋ ಚಾನಿಗಿದಷ್ಟು ಹಿಡದ 14 ಆನೆಗಳನ್ನು ತಂದೇನಿ ಅಂತ ಹೇಳ್ತಾನೆ ರಾಜಕಿಶೋರ್. राजकिशोर खोया खोया मेरे 14.5 आने लाए हो, उसने भेजा है, लेकिन बच्चे वह अब कहाँ है. ಏನು ಖೋಯ ಖೋಯ ಅಂದರೆ ಯಾವುದೋ ಒಂದು ವಿಚಾರ ಒಳಗೆ ಏನು ನೀನು ನಂದು 14 ಆನೆಗಳನ್ನು ತಂದು ಉಸ್ನೆ ಮತ್ತು ಅದು ಆ ಬಸಂತ ಕರ್ಷ ನಿನಗೆ. ಹಾಗಾದರೆ ಈಗ ಅವ ಎಲ್ಲಿ ಅದವನು ಅಂತ ಕೇಳ್ತಾರೆ ಅವ್ರು. ಪ್ರತಾಪ್ ಘರ್ ಮನ್ಯಾಗ ಅಂತ ಹೇಳ್ತಾರೆ. ಮನೆ ಘರದ ಪರ್ಯಾಯವಾಚಿ ಶಬ್ದ ಅಂದರೆ ಸಮನಾರ್ಥಕ ಪದ ಏನಾಗ್ತೈತಪ್ಪ ಮಕಾನ್ ಆಗ್ತೈತಿ. ಘರದ ವಚನ ಘರ ಇರ್ತೈತಿ, ನೆನಪಿಟ್ಕೋರಿ. ರಾಜಕಿಶೋರ್ ಘರ್ ಮೇ ಕೋನ್ ಹೈ, ಮನ್ಯಾಗ ಯಾರು ಅದಾರ ಅಂತ ಕೇಳ್ತಾನ ಪ್ರತಾಪ್. ಕೋಯಿ ನಹಿ, ಯಾರೂ ಇಲ್ಲ ಅಂತ ಹೇಳ್ತಾನ. ರಾಜಕಿಶೋರ್ ಕೋಯಿ ನಹಿ, ಯಾರೂ ಇಲ್ಲ ನಿಮ್ಮ ಮನ್ಯಾಗ ಕೇಳ್ತಾನೆ. ಪ್ರತಾಪ್ ಜಿ ಹಾಂ, ಮೈ ಔರ್ ಮೇರಾ ಭಾಯಿ ಹಮ್ ದೋನೋ ಬಿಖು ಅಹಿರ್ ಕೆ ಘರ್ ಮೇ ರಹತೆ ಹೈ. ನಾನು ಮತ್ತು ನಮ್ಮ ಅಣ್ಣ ನಾವು ಇಬ್ಬರೇ ಇರ್ತೇವೆ. ಅದು ಏನಪ್ಪ ಬಿಖು ಅಹಿರದ ಮನೆ ಒಳಗೆ ನಾವು ಇರ್ತೇವಿ ಅಂತ ಕೇಸಿ ಹೇಳ್ತಾ. ರಾಜಕಿಶೋರ್ ತುಮ್ಹಾರೆ ಮಾ ಬಾಪ್ ಕ್ಯಾ, ಆಮೇಲೆ ನಿಮ್ಮ ತಂದೆ ತಾಯಿ ಏನು ಅಂತ ಹೇಳ್ತಾರೆ. ಅಷ್ಟೊಳಗೆ ಪ್ರತಾಪ ರೋ ಪಡ್ತಾ ಹೈ. ತಂದೆ ತಾಯಿ ಅಂದ ತಕ್ಷಣ ಅವ್ನು ಪ್ರತಾಪ ಅಳಕ್ಕೆ ಚಾಲು ಮಾಡ್ತಾನೆ. ವೇ ಮಾರೇ ಗಯೆ, ಅವ್ರಿಗೆ ಯಾರು ಸಾಯಿಸಿದಾರು ಅಂತ ಹೇಳ್ತಾನೆ ನಾವು. ದಂಗೋಂ ಕೆ ದಿನೋಂ ಮೇ ಉನ್ಹೇ ಕಿಸಿನೇ ಮಾಡಲ್ಲ, ಆ ಒಂದು ದಂಗೆಗಳು ಆಗೋ ಸಮಯದಾಗ ಅವರನ್ನು ಯಾರು ಸಾಯಿಸಿದಾರು ಅದಕ್ಕೆ ಪ್ರತಾಪ್ ಹೇಳಿ ಅಳಕ್ಕೆ ಚಾಲು ಮಾಡ್ತಾನೆ. ರಾಜಕಿಶೋರ್ ಖೋಯಾ ಖೋಯಾ ಮತ್ತೇನೋ ಒಂದು ವಿಚಾರ ಉನ್ಹೇ ಕಿಸಿನೇ ಮಾಡಲ್ಲ, ಅವು ನಿಮ್ಮ ತಂದೆ ತಾಯಿಗೆ ಯಾರು ಸಾಯಿಸಿದಾರು. ತುಮ್ ದೋನೋ ಬಿಖು ಅಹಿರ್ ಕೆ ಘರ್ ಮೇ ರಹತೆ ಹೋ, ಮತ್ತು ನೀವು ಇಬ್ಬರು ಬಿಖು ಅಹಿರನ ಮನೆಯಾಗ ಇರ್ತೀರಿ. ಏಕದಮ್ ಜಾಕರ್ ಒಮ್ಮೆ ಎಚ್ಚರಾಗಿ, ಬಚ್ಚೆ ರೋ ಮತ್, ಮಗ ಅಳಕ್ಕೆ ಹೋಗಬೇಡ, ರೋ ಮತ್ ಅಳಬೇಡ. ಮೈ ಅಭಿ ತುಮ್ಹಾರೆ ಸಾಥ್ ಚಲ್ತಾ ಹೂँ, ನಾ ಈಗ ನಿನ್ನ ಜೋಡೆ ಅವ್ನು ಬಸಂತ ಕಡೆ ನಾ ಬರ್ತೀನಿ ಅಂತ ಹೇಳ್ತಾನೆ. ಈಗ ಸದ್ಯ ಬರ್ತೀನಿ ಅಂತ ಹೇಳ್ತಾನೆ ಪ್ರತಾಪ್. ಆಪ್ ಮೇರೆ ಸಾಥ್ ಚಲೆಂಗೆ, ಪ್ರತಾಪ್ ಏನು ಮಾಡ್ತಾನೋ ನೀವು ನನ್ನ ಜೋಡೆ ಬರ್ತೀರಿ ಕೇಳ್ತಾನೆ. ರಾಜಕಿಶೋರ್ ಹಾಂ ಅಭಿ ಚಲೋ, ಹೌದು ಈಗ ನಡಿ ಹೋಗೋನು, ಆಗೆ ಬರ್ತೆ ಹೈ. ಪರ್ ಹಾಂ ತುಮ್ಹಾರಾ ಘರ್ ಕಹಾ ಹೈ. ಆಮೇಲೆ ಇಷ್ಟು ಹೇಳಿ ಪ್ರತಾಪ್ ಜೊತೆ ಹೋಗಾಕ ರೆಡಿ ಆಗ್ತಾರೆ. ಆಮೇಲೆ ಕೇಳ್ತಾರೆ, ಆಯಿತಾ ನಿಮ್ಮ ಮನೆ ಎಲ್ಲಿ ಬತ್ತು. ಯಾಕಂದರೆ ಯಾರ ಮನೆಯಾಗಿರ್ತಾರೋ ಅವರು ಬಿಖು ಅಹಿರನ ಮನೆಯಾಗಿರ್ತಾರೆ. ಬಟ್ ಆ ಬಿಖು ಅಹಿರದ ಮನೆ ಎಲ್ಲಿ ಬತ್ತ ಕೇಳ್ತಾರೆ ಅವ್ರು. ಪ್ರತಾಪ ಅಹಿರ ಟೀಲೆ ಮೇ, ಎಲ್ಲಿ ಐತಿ ಅದನ್ನು ಅಹಿರ್ ಟೀಲಾ, ಅಹಿರ್ ಟೀಲೆದಾಗ ಬಿಖು ಅಹಿರನ ಮನ್ಯಾಗ ಬಸಂತ್ ಮತ್ತು ಪ್ರತಾಪ ಇರ್ತಿದ್ರು. ರಾಜಕಿಶೋರ್ ಅಂದರ್ ಕಿ ಓರ್ ದೇಖ್ಕರ್, ಆಮೇಲೆ ಹೋಗೋ ಟೈಮಿಗೆ ಒಳಗಡೆ ನೋಡಿ ಅಮರ್ ಸಿಂಹ ಅನ್ನೋ ಒಬ್ಬ ವ್ಯಕ್ತಿಗೆ ಕರೀತಾರೆ ಅವರ ಒಳಗೆ. ಮೈ ಅಹಿರ್ ಟೀಲಾ ಜಾ ರಹಾ ಹೂँ, ನಾನು ಅಹಿರ್ ಟೀಲಾಗಿ ಹೊಂಟೇನಿ. ತುಮ್ ಇಸಿ ವಕ್ತ ಡಾಕ್ಟರ್ ವರ್ಮಾಕು ಲೇಕರ್ ವಹಾ ಹೋ, ಆಮೇಲೆ ನಾ ಮುಂದೆ ಈ ಹುಡುಗನ ಜೊತೆ ಹೋಗ್ತೀನಿ, ನೀ ಹಿಂದಿಂದ ಒಟ್ಟು ಏನು ಮಾಡು ಡಾಕ್ಟರ್ ವರ್ಮಾನ ಅಲ್ಲಿ ಅಹಿರ್ ಟೀಲಿಗೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. कहना कि एक लड़के की टांगे मोटर के नीचे आकर ಕುಚಲಿ ಗೈ ಹೈ, ಮತ್ತು ಅವ್ರು ಡಾಕ್ಟರ್ಗೆ ಹೇಳು ಒಬ್ಬ ಹುಡುಗಂದು ಏನಪ್ಪ ಕಾಲುಗಳು ಮೋಟರ್ ತೆಳಗೆ ಬಂದು ಮುರಿದಿದ್ದವು ಅಂತ ಹೇಳೋ ಅವ್ರಿಗೆ ಅಂತ ಹೇಳ್ತಾನೆ. ಜಲ್ದಿ ಕರೋ ಮತ್ತು ಲೇಟ್ ಮಾಡಬೇಡ, ಬೇಗ ಬಾ ಅಂತ ಹೇಳ್ತಾರೆ. ಬಿಖು ಅಹಿರ್ ಕಾ ಘರ್ ಪುಚ್ಲೇನ, ಅಲ್ಲಿ ಬಂದ ಬಿಖು ಅಹಿರನ ಮನೆಯನ್ನು ಕೇಳು ಅಂತ ಹೇಳ್ತಾರೆ. ಮುಡ್ಕರ ಆವೋ ಬಚ್ಚೆ ಚಲೆ, ಬಾ ಹೋಗೋಣ ಅಂತ ಕರೀತಾರೆ ಪ್ರತಾಪಿಗೆ.
ಪ್ರತಾಪ್ ಚಕಿತ್ ವಿಸ್ಮಿತ್ ಉನ್ಹೆ ದೇಖ್ತಾ ಹೈ. ಇದನ್ನೆಲ್ಲ ನೋಡಿ ಪ್ರತಾಪ್ ಆಶ್ಚರ್ಯ ಆಗ್ಬಿಡ್ತಾನೆ. ಫಿರ್ ಠಗಾಸ ಉನ್ಕೆ ಆಗೆ ಆಗೆ ಚಲ್ತಾ ಹೈ. ಮತ್ತೇನಪ್ಪ ಇವರು ಹಿಂದೆ ಪ್ರತಾಪ ಮುಂದ್ಗಡೆ ಏನು ಮಾಡ್ತಾರೋ ಹೋಗ್ತಾರೋ. ಅಲ್ಲಿ ಏನಪ್ಪ ಎರಡನೇ ದೃಶ್ಯದ ಏನಪ್ಪ ಪರದೆಯನ್ನು ಗಿರ್ತೈತಿ. ಅಂದರೆ ಅಲ್ಲಿ ಎರಡನೇ ದೃಶ್ಯ ಮುಗೀತು. ಇನ್ನು ನೆಕ್ಸ್ಟ್ ಮೂರನೇ ದೃಶ್ಯ, ತೀಸರಾ ದೃಶ್ಯ. ಟೋಟಲ್ ಈ ಒಂದು ಪಾಠ ಒಳಗೆ 3 ದೃಶ್ಯ ಬರ್ತಾವೆ, ನೆನಪಿಟ್ಕೋರಿ. ಒಂದನೇದು ದೃಶ್ಯ ಒಳಗೆ ಬಾಜಾರದ ದೃಶ್ಯ ತೋರ್ಸ್ಯಾರ. ಎರಡನೇದು ಏನು ಮಾಡಿದಾರಪ್ಪ, ಕಿಶನ್ಗಂಜದ ದೃಶ್ಯವನ್ನು ತೋರ್ಸ್ಯಾರ. ಮೂರನೇ ದೃಶ್ಯ ಒಳಗೆ ಏನು ತೋರಿಸಿದಾರೆ ಅಂದರೆ ಸ್ಟೇಜ್ ಪರ್ ಏಕ್ ಕಚ್ಚೆ ಘರ್ಕೆ ಅಂದರ್ ಕಾ ಓಸಾರ ಕಾ ದೃಶ್ಯ. ಆಮೇಲೆ ಆ ಒಂದು ವೇದಿಕೆಯ ಮೇಲೆ ಕಚ್ಚಾ ಘರ್ ಅಂದರೆ ಏನಪ್ಪ, ಈ ಥರ ಬಿದ್ದಿದ್ದ ಮಾಡಿದ್ದ ಈ ಥರ ಒಂದು ದೃಶ್ಯವನ್ನು ತೋರಿಸಿದ್ದಾರೆ. ಎಷ್ಟನೇದ, ಮೂರನೇ ಒಂದು ದೃಶ್ಯ ಒಳಗೆ ಈ ಥರ ಸೀನವನ್ನು ತೋರಿಸಿದಾರಲ್ಲಿ. ಜಮೀನ್ ಪರ್ ದರಿ ಬಿಚಿ ಹೈ. ಆಮೇಲೆ ಅಲ್ಲಿ ಒಳಗೆ ನೋಡ್ತಾರೋ ಜಮೀನ್ ಪರ್ ಅಂದರೆ ಏನಪ್ಪ, ಆ ಭೂಮಿ ಮೇಲೆ ಏನೋ ಒಂದು ದರಿ ಅಂದರೆ ಏನಪ್ಪ, ಒಂದು ಚಾಪೆಯನ್ನು ಹಾಕಿದರು. ಆಮೇಲೆ ಅಲ್ಲಿ ತೆಳಗೆ ನೆಲದ ಮೇಲೆ ಏನು ಮಾಡ್ಯಾರಪ್ಪ, ಒಂದು ಚಾಪೆಯನ್ನು ಹಾಕ್ಯಾರ. ಉಸ್ ಪರ್ ಬಸಂತ ಲೇಟಾ ಹೈ. ಆ ಒಂದು ಚಾಪೆ ಮೇಲೆ ಬಸಂತ ಏನು ಮಾಡಿದಾನು, ಮಲ್ಕೊಂಡಾನು. ರಹ ರಹಕರ್ ದರ್ ಸೆ ಕರ್ಹತಾ ಉಡ್ತಾ ಹೈ. ಆಮೇಲೆ ನೋವಿನಿಂದ ಪಾಪ ಏನು ಮಾಡತ್ತಾನು, ಸಪಡ ಅಯ್ಯೋ ಅಯ್ಯೋ ಅದ್ಕಿಸಿ ಅನ್ನತಾನ. ಪ್ರತಾಪ್ ಅವ್ರು ರಾಜ್ಕಿಶೋರ್ ಕ ಪ್ರವೇಶ. ಅಷ್ಟೊಳಗೆ ಯಾರು, ಪ್ರತಾಪ್ ಮತ್ತು ರಾಜ್ಕಿಶೋರಲ್ಲಿ ಬರ್ತಾರೆ. ಪ್ರತಾಪ್ ಯಹ ರಹ ಸಾಹಬ್. ಅವಂಗ ನೋಡಿ ಪ್ರತಾಪ್ ಏನು ಹೇಳ್ತಾನೋ, ನೋಡ್ರಿ ಸರ್ ಇಲ್ಲೇ ಅದಾನು ಅಂತ ಹೇಳ್ತಾನ. ರಾಜ್ಕಿಶೋರ್ ಅರೇ ಯಹತ್ತು ಜಮೀನ್ ಪರ್ ಲೇಟಾ ಹೈ. ರಾಜ್ಕಿಶೋರ್ ನೋಡ್ತಾರೋ, ಅಯ್ಯೋ ಇವಂತೂ ಏನಪ್ಪ ತೆಳಗೆ ನೆಲದ ಮೇಲೆ ಮಲ್ಕೊಂಡಲ್ಲ ಅದ್ಕಿಸಿ ಅಂತಾರೆ. ಜಮೀನ ವಿರುದ್ಧಾರ್ಥಕ ಪದ ಆಸ್ಮಾನ್ ಆಗ್ತೈತಿ. ಆಮೇಲೆ ಬಸಂತ್ ಚಕಿತ್ ಹೋಗ ಆಪ್ ಆಯೆ ಹೈ. ಆಮೇಲೆ ಅವರು ರಾಜಕಿಶೋರವನ್ನು ನೋಡಿ ಆಶ್ಚರ್ಯ ಪಡ್ತಾನೋ. ನೀವು ಬಂದಿರಿಲ್ಲಿ ಕೇಳ್ತಾನೋ. ರಾಜಕಿಶೋರ್ ಕಹಾ ಚೋಟ್ ಲಗಿ ಹೈ ಬೇಟಾ ದೇಖೋ. ಎಲ್ಲಿ ನೋವಾಗೈತಿ ಮಗನೇ, ನೋಡೋನು. ಬೇಟಾ ಬೇಟಾದ ಬಹುವಚನ ಬೇಟೆ. ಬೇಟಾದ ಅನ್ಯಲಿಂಗ ಯಾವುದಪ್ಪ, ನಮ್ದು ಅನ್ಯಲಿಂಗ ಏನಾಗ್ತೈತಿ, ಬೇಟಿ ಆಗ್ತೈತಿ. ಆಮೇಲೆ ನೋಡೋನು ಮಗನೇ, ಎಲ್ಲಿ ಹತ್ತೈತಿ ನಿನಗೆ ಅಂತ ಅಂತಾರವ್ರು. ರಾಜಕಿಶೋರ್ ಪಾಸ್ ಆಕರ್ ಟಾಂಗೆ ದೇಖ್ತೆ ಹೈ. ರಾಜಕಿಶೋರ ಯಾರ್ದು, ಬಸಂತವನ ಸಮೀಪ ಹೋಗಿ ಅವನದು ಟಾಂಗ್ ಅಂದರೆ ಏನಪ್ಪ, ಕಾಲುಗಳನ್ನು ನೋಡ್ತಾರೆ. ಕಿಸಿನೇ ಫಸ್ಟ್ ಏಡ್ ದಿ ಹೈ. ಆಮೇಲೆ ಅಲ್ಲೇ ಯಾರು ಸಂತ್ಯಾಗ ಏನು ಮಾಡ್ಯಾರ, ಅವಂಗ ಫಸ್ಟ್ ಏಡ್ ಅಂದರೆ ಏನಪ್ಪ, ಪ್ರಥಮ ಚಿಕಿತ್ಸೆಯನ್ನು ನೀಡಿದ್ದಾರೆ. ಪಟ್ಟಿ ಬಂದಿ ಹೈ. ಆಮೇಲೆ ಆ ಕಾಲಿಗೆ ಏನು ಮಾಡಿದಾರು, ಪಟ್ಟಿಯನ್ನು ಸುತ್ತಿದ್ದಾರೆ. ಚೂತೆ ಹಿ ಚೀಖ್ ನಿಕಲ್ ಜಾತಿ ಹೈ. ಅವ್ರು ಏನು ಮಾಡ್ತಾರೋ, ರಾಜಕಿಶೋರು ಕಾಲವನ್ನು ಹಿಡಿದು ಏನು ಪಾಪ ಅವ ನೋವಿನಿಂದ ಚೀರ್ತಾನೋ. ಬಸಂತ್ ಓಟ್ ಬಿಚಕ್ಕರ್ ಚೀಂಕ್ತಾ ಹೈ. ನೋವಿನಿಂದ ಅವ ಚೀರ್ತಾನೋ. ಬಸಂತ್ ಓ ನೋಡ್ರಿ ಯಾವ ಥರ ಅಯ್ಯೋ ಅಯ್ಯೋ ಅಂತಾನೆ ಪಾಪ. ರಾಜಕಿಶೋರ್ ಕುಚ್ ದೇರ್ ಇಸಿ ಥರ ದೇಖ್ತೆ ಹೈ. ರಾಜಕಿಶೋರ ಅಲ್ಲೇ ಕೂತ ಅವನ ಕಾಲುಗಳನ್ನು ನೋಡ್ತಾರೆ. ರಾಜಕಿಶೋರ್ ನಹಿ ಘಬರಾವು ನಹಿ. ಇಲ್ಲ ಘಬರಾನ ಅಂದ್ರೆ ಏನಪ್ಪ, ಅಂಜಬೇಡ ಅಂತ ಕಿಶಿ ಹೇಳ್ತಾರವ್ರು. ಬಸಂತ್ दर्द से कराते हुए मैं मोटर से टकरा गया था, इसलिए तब आपके पास न लौट सका. ನೋಡ್ರಿ ಇಷ್ಟು ತ್ರಾಸವನ್ನು ಆಗತೈತಿ. ದರ್ದ್ ಅಂದ್ರೆ ಏನಪ್ಪ, ನೋವನ್ನು ಆಗತೈತಿ. ಆದರೂ ಸಹಿತ ಅವ್ನು ಯಾಕೆ ಬರಲಿಲ್ಲ ಅನ್ನೋದು ಕಾರಣನ ಹೇಳತ್ತಾನ. ನಾ ಸಮಯ ನಿಮ್ಮ ಹತ್ರ ಯಾಕೆ ಬರಲಿಲ್ಲ ಅಂದರೆ ನಾ ಮೋಟಾರ್ ತಳಗೆ ಬಂದೇನಿ ಅಂತ ಹೇಳ್ತಾನ ರಾಜಕಿಶೋರ್. ಉಸ್ ಬಾತ್ ಕಿ ಚಿಂತಾ ನ ಕರೋ ಬೇಟಾ. ನೋಡ್ರಿ ಏನಪ್ಪ, ಆ ಒಂದು ಮಾತದ ಚಿಂತೆಯನ್ನು ಮಾಡಕ್ಕೆ ಹೋಗಬೇಡ ಮಗನೇ. ಮೈನೆ ಡಾಕ್ಟರ್ ಕೋ ಬುಲ್ವಾಯಾ ಹೈ. ಮತ್ತು ನಾ ಏನು ಮಾಡೇನಿ, ಡಾಕ್ಟರನ್ನು ಇಲ್ಲಿ ಕರೆದೇನಿ. ತುಮ್ ಠೀಕ್ ಹೋ ಜಾओगे. ನಿನಗೆ ಆರಾಮ ಆಗ್ತೈತಿ, ನೀ ಅಂಜಬೇಡ ಅಂತ ಹೇಳ್ತಾರವ್ರು. ಬಸಂತ್ ಡಾಕ್ಟರ್ ಕೋ ಬುಲ್ವಾಯಾ ಹೈ. ಅವೇನಮ್ಮ ನೀವು ಡಾಕ್ಟರನ್ನು ಕರೆದಿರಿ. ಡಾಕ್ಟರ್ ಕಾ ಪ್ರವೇಶ. ಅಷ್ಟರೊಳಗೆ ಏನಪ್ಪ, ಡಾಕ್ಟರಲ್ಲಿ ಬರ್ತಾನೆ. ಡಾಕ್ಟರ್ ಹೆಲೋ ಪಂಡಿತ್ ಜಿ, ಮೈನೆ ಇಸೆ ಬಾಜಾರ್ ಮೇ ದೇಖಾ ಹೈ. ಆಮೇಲೆ ಡಾಕ್ಟರ್ ಬಂದ ಏನು ಮಾಡ್ತಾರಪ್ಪ, ಶೇಕ್ ಹ್ಯಾಂಡ್ ಮಾಡ್ತಾರೆ ಪಂಡಿತ್ ಅವ್ರು. ಹೆಲೋ ಅಂದರೆ ನಮಸ್ಕಾರವನ್ನು ಮಾಡ್ತಾರೋ. ಆಮೇಲೆ ನಾ ಈ ಹುಡುಗನಿಗೆ ಇವತ್ತು ಸಂತ್ಯಾಗ ನೋಡೇನಿ ಅಂತ ಹೇಳ್ತಾನೆ ಡಾಕ್ಟರ್. ರಾಜಕಿಶೋರ್ ಜಿ ಹಾಂ ಜರಾ ದೇಖಿಯೇ ತೋ. ಹೌದು ನೋಡೇರಿ, ಹಾಗಾದರೆ ಇವಂಗೆ ಸ್ವಲ್ಪ ನೋಡ್ರಿ ಅಂತ ಹೇಳ್ತಾರವ್ರು.
डॉक्टर पैर देखते हैं बसंत जोर से ओट बिचकता है ಆಮೇಲೆ ಡಾಕ್ಟರ್ ಬಂದ ಕಾಲು ಹಿಡಿತಾರೋ ಕಾಲು ಹಿಡಿದ ತಕ್ಷಣ ಪಾಪ ಚೀರ್ತಾನವ ಪ್ರತಾಪ್ ಕಿ ಆಂಖೋं से आंसू झरते हैं ಆಮೇಲೆ ಅನ್ನಂದ ಒಂದು ನೋವನ್ನು ನೋಡಿ ಪಾಪ ಪ್ರತಾಪ್ ಏನು ಮಾಡ್ತಾನೋ ಅಳಕ್ಕೆ ಚಾಲು ಮಾಡ್ತಾನೆ ಕಣ್ಣಾಗ ನೀರನ್ನು ಬರ್ತೈತಿ वह कभी भाई को देखता है कभी डॉक्टर को ರಾಜಕಿಶೋರ್ ಉತ್ಸುಕತಾ ಸೆ ಪೂछते हैं ಆಮೇಲೆ ಏನು ಒಂದ್ಸಲ ಏನು ಮಾಡ್ತಾನೋ ಡಾಕ್ಟರಿಗೆ ನೋಡ್ತಾನ ಪ್ರತಾಪ ಆಮೇಲೆ ಒಂದ್ಸಲ ತಮ್ಮ ಅನ್ನಾಗಿ ನೋಡ್ತಾನೆ ಆಮೇಲೆ ಉತ್ಸುಕತನಿಂದ ಕೇಳ್ತಾರೆ ಅವ್ರು ಚೆಕ್ ಆದ ಕೂಡಲೇ ರಾಜಕಿಶೋರ್ ಕೇಳ್ತಾರೆ ಏನಂತ ರಾಜಕಿಶೋರ್ ಕ್ಯೂ ಡಾಕ್ಟರ್ ठीक हो जाएगा ना ಆಮೇಲೆ ರಾಜಕಿಶೋರ್ ಯಾಕೆ ಡಾಕ್ಟರು ಇವಂಗೆ ಆರಾಮಾಗ್ತೈತಲ್ಲ ಕಾಲುಗಳು ಅಂದರೆ ಠೀಕ್ ಮತ್ತು ಮೊದಲು ಹಂಗೆ ಆಗ್ತಾನಲ್ಲ ಅದಕ್ಕೆ ಕೇಳ್ತಾರೆ ಡಾಕ್ಟರ್ ಗಂಭೀರ್ ಆಮೇಲೆ ಗಂಭೀರ ಆಗ್ತಾರೆ ಅವರು ಒಟ್ಟು पंडित जी ಅತ್ತಂತ पंडित ಅವರೇ ऐसा लगता है कि पैर की हड्डी टूट गई है ಇದು ಕಾಲುಗಳನ್ನು ನೋಡಿದರೆ ಈ ಥರ ಅನ್ಸತೈತಿ ಆ ಕಾಲದ ಹಡ್ಡಿ ಅಂದರೆ ಏನಪ್ಪ ಎಲುಬುಗಳನ್ನು ಮುರಿದಿದ್ದಾವು ಸ್ಕ್ರೀನ್ ಕರ್ಕೆ ದೇಖ್ನಾ ಹೋಗ ಆಮೇಲೆ ಅದಕ್ಕೆ ಸ್ಕ್ರೀನ್ ಅಂದ್ರೆ ಏನಪ್ಪ ಸ್ಕ್ಯಾನಿಂಗ್ ಮಾಡಿ ನೋಡಬೇಕು ದೂಸರಾ ಪೈ ಠೀಕ್ है ಮತ್ತು ಇನ್ನೊಂದು ಕಾಲು ಏನೈತಿ ಅದಕ್ಕೇನಾಗಿಲ್ಲ ಜಸ್ಟ್ ಪೆಟ್ಟು ಹತ್ತೈತಿ ಬಟ್ ಇನ್ನೊಂದು ಕೈ ಕಾಲನ್ನು ಮುರಿದೈತಿ ಅಂತ ಹೇಳ್ತಾರೆ पर इसे अभी अस्पताल ले जाना चाहिए ಮತ್ತು ಈಗ ಸದ್ಯ ಈಗ ಹಾಸ್ಪಿಟಲ್ ಒಳಗೆ ನಾವು ಸೇರಿಸ್ಬೇಕು ಅಂತ ಹೇಳ್ತಾನೆ ಡಾಕ್ಟರ್ ರಾಜಕಿಶೋರ್ तो क्या हुआ अभी ले चलो ಅದ್ರಾಗ ಏನೈತಿ ಈಗ ತೊಗೊಂಡು ಹೋಗಿರಿ ಈಗ ಸದ್ಯ ನಾವು ಹಂಗೆ ಹಾಸ್ಪಿಟಲ್ ಒಳಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ पंडित राजकिशोर मैं एम्बुलेंस के लिए फ़ोन कराता हूँ ಮತ್ತು ನಾ ಏನು ಮಾಡ್ತೇನೆ एम्बुलेंसಗಾಗಿ ನಾನು फ़ोन ಹಚ್ಚಿ ಬರ್ತೀನಿ ಅಂತ ಹೇಳ್ತಾರೆ ಅವ್ರು डॉक्टर जी हाँ कराइए मैं तब तक इंजेक्शन लगाता हूँ ಆಯಿತಾ ನೀವು ಆ್ಯಂಬುಲೆನ್ಸ್ಗೆ ಫೋನ್ ಹಚ್ಚಿ ಬರ್ರಿ ಅನ್ಮಟ ನಾ ಏನು ಮಾಡ್ತೇನೆ ಅವಂಗೆ ಇಂಜೆಕ್ಷನ್ ಅಂದರೆ ನೋವಿನಿಂದ ಪಾಪ ಚೀರ್ತಾ ಇದ್ದಾನಲ್ಲ ಸ್ವಲ್ಪ ಆರಾಮಾಗಲಿ ಅದಕ್ಕೆ ಇಂಜೆಕ್ಷನ್ ಮಾಡ್ತೇನೆ ಅಂತ ಹೇಳ್ತಾರೆ ಅವ್ರು ಬಸಂತ್ ಆಂಖೆ ಖೋಲ್ಕರ್ आप क्या कर रहे हैं मैं गरीब हूँ ನೋಡ್ರಿ ಬಸಂತ್ ಒಮ್ಮೆ ಹಾಸ್ಪಿಟಲ್ ಅಂದ ತಕ್ಷಣ ಕಣ್ಣು ಮುಚ್ಚಿರ್ತಾನು ತೆಗಿತಾನೆ ನೀವು ಏನು ಮಾಡ್ತಾ ಇದ್ದೀರಿ ನಾ ಭಾಳ ಬಡವದೇನಿ ಅಮೀರ ದ ವಿರುದ್ಧಾರ್ಥಕ ಪದ ಗರೀಬ ಶ್ರೀಮಂತ ಬಡವ ಅಂದರೆ ಗರೀಬ ಶ್ರೀಮಂತ ಅಂದರೆ ಅಮೀರ್ ನೆನಪಿಟ್ಕೋರಿ ನಾನು ಭಾಳ ಬಡವದೇನಿ ಅಂದರೆ ಏನಪ್ಪ ಆ ಹಾಸ್ಪಿಟಲದ ಬಿಲ್ ನನ್ನ ಕಡೆಯಿಂದ ತುಂಬಕ್ಕಾಗಂಗಿಲ್ಲ ನೀವು ಇದನ್ನು ಏನು ಮಾಡ್ತಾಯಿದ್ದೀರಿ ಅಂತ ಹೇಳ್ತಾನು ಆವಾಗ ರಾಜಕಿಶೋರ್ ಹಾಸ್ಕರ್ ತುಮ್ ಚಿಂತಾ ಮತ್ ಕರೋ ಈ ಒಂದು ಮಾತವನ್ನು ಕೇಳಿ ಅವ್ರು ನಗ್ತಾರೆ ನೀ ಅದರ ಬಗ್ಗೆ ಏನೋ ಕಾಜಿಯನ್ನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಾರೆ ಬಸ್ ಚುಪ್ಚಾಪ್ ಲೇಟೇ ರಹೋ ಬೇಟ ಸುಮ್ಮ ಏನು ಮಾಡು ನೀನು ಮಕ್ಕೋನಿ ಅಂತ ಹೇಳ್ತಾರೆ ಅವ್ರು ಡಾಕ್ಟರ್ ಸಾಹಬ್ ಜಬ್ ತಕ್ ಮೈ ನಹಿ ಆತ ಅಬ್ ಯಹಿ ರಹೆ ಆಮೇಲೆ ಡಾಕ್ಟರ್ಗೆ ಹೇಳ್ತಾರೆ ನಾ ಫೋನ್ ಹಚ್ಚಿ ಬರೋ ತನಕ ನೀವು ಇಲ್ಲೇ ಇರ್ರಿ ಅಂತ ಹೇಳ್ತಾರೆ ಇಸೆ ಬಚಾನ ಹಿ ಹೋಗ ಇವಂಗೇನಪ್ಪ ಉಡ್ಸ್ಕೋಲೇಬೇಕು ಇವಂಗೆ ಈ ಬಸಂತಿಗೆ ಅಂತ ಹೇಳ್ತಾರೆ ಅವ್ರು ಯಹ ಗರೀಬ್ ಹೈ ಪರ್ ಇಸ್ಮೆ ಏಕ ದುರ್ಲಭ ಗುಣ ಹೈ ಯಹ ಈಮಾನ್ದಾರ್ ಹೈ ಈ ಒಂದು ಹುಡುಗ ಏನದನಪ್ಪ ಬಡವದಾನ ಬಟ್ ಅವನಲ್ಲಿ ಒಂದು ಗುಣ ಇದೆ ಏನಪ್ಪ ದುರ್ಲಭ ಅಂದ್ರೇನ ಅಪ್ರೂಪ್ ಇರುವಂಥದ್ದು ಒಂದು ಗುಣ ಯಾವುದು ಈಮಾನ್ದಾರ್ ಅವನು ಭಾಳ ಪ್ರಾಮಾಣಿಕವಾಗಿ ಅದಾನು ಅದಕ್ಕೆ ಹೇಳ್ತಾರೆ डॉक्टर प्रताप की सहायता से इंजेक्शन तैयार करते हैं ಆಮೇಲೆ ಡಾಕ್ಟರ್ ಏನು ಮಾಡ್ತಾರೋ ಪ್ರತಾಪದ ಸಹಾಯತೆಯಿಂದ ಹೆಲ್ಪ್ನಿಂದ ಏನು ಮಾಡ್ತಾರೋ ಇಂಜೆಕ್ಷನ್ವನ್ನು ತಯಾರವನ್ನು ಮಾಡ್ತಾರೆ ಬಸಂತ್ ಆಂಖೆ ಬಂದ್ ಕರ್ಲೇತ ಇಂಜೆಕ್ಷನ್ ಮಾಡೋ ಟೈಮಿಗೆ ಬಸಂತ ಏನು ಮಾಡ್ತಾನೋ ತನ್ನ ಕಣ್ಣುಗಳನ್ನು ಮುಚ್ಕೋತಾನೋ ಕ್ಷಣ ಭರ್ಕೆಯಲ್ಲಿ उसके मुख पर शांति और कृतज्ञता उभर आती है ಆಮೇಲೆ ಇಂಜೆಕ್ಷನ್ವನ್ನು ಮಾಡೋ ಟೈಮಿಗೆ ಒಂಥರ ಏನಪ್ಪ ಮುಖದ ಮೇಲೆ ಶಾಂತಿಯನ್ನು ಬರ್ತೈತೆ ಒಂದು ಡಾಕ್ಟರ್ ಇಂಜೆಕ್ಷನ್ ಲಗಾತೆ ಹೈ ಆಮೇಲೆ ಡಾಕ್ಟರ್ ಏನು ಮಾಡ್ತಾನೋ ಇಂಜೆಕ್ಷನ್ವನ್ನು ಮಾಡ್ತಾರೋ ಬಸಂತ್ ಓಂಠ ಬೀಚ್ತಾ ಹೈ ಆಮೇಲೆ ಬಸಂತ್ ಏನು ಮಾಡ್ತಾನಲ್ಲಿ ಇಂಜೆಕ್ಷನ್ ಹಚ್ಚಿದ ಕೂಡಲೇ ಚೀರ್ತಾನೆ ಪ್ರತಾಪ್ ಭಾಯಿ ಕಾ ಸೇರ ಥಾಮ್ತಾ ಹೈ ಆಮೇಲೆ ಪ್ರತಾಪ್ ಏನು ಮಾಡ್ತಾನೋ ತಮ್ಮ ಅನ್ನಂದ ತಲೆ ಮೇಲೆ ಕೈಯನ್ನು ಸೋರಿಸ್ತಾ ಇರ್ತಾನೆ ಅವ್ರ ಪರ್ದಾ ಗಿರ್ತಾ ಹೈ ಅಲ್ಲೇ ಏನಪ್ಪ ಪರ್ದೆಯನ್ನು ಏನಾಗ್ತೈತಿ ಬೀಳ್ತೈತಿ ಅಂದರೆ ನೋಡ್ರಿ ಇಲ್ಲಿ ಮಕ್ಕಳೇ ಈ ಒಂದು ಪಾಠದ ಆಶಯ ಏನಾಗಿರಬಹುದು ಎಲ್ಲರೂ ಏನಾಗಲ್ಲ ಕೆಟ್ಟರೂ ಇರಂಗಿಲ್ಲ
ಎಲ್ಲರೂ ಪಂಡಿತ್ ರಾಜ್ಕಿಶೋರ್ ಅವರೇ ಇರುವಂಥದ್ದು ಜನನೂ ಇರ್ತಾರೆ. ಎಲ್ಲರೂ ಏನಪ್ಪ ನಮ್ಮ ಪ್ರಾಮಾಣಿಕತೆಯನ್ನು ನೋಡಿ ಎಲ್ಲರೂ ನಮ್ಮನ್ನು ಸಹಾಯವನ್ನು ಮಾಡ್ತಾರೆ. ಎಷ್ಟೋ ಒಂದು ಏನೋ ಬಂದ್ರೂ ಸಹಿತ ನಾವು ಪ್ರಾಮಾಣಿಕವಾಗಿ ಇರಬೇಕು, ಸತ್ಯವಾಗಿಯೂ ಇರಬೇಕು. ಆವಾಗ ನಾವು ಈ ಥರ ಇದ್ದು ಅಂದರೆ ಎಲ್ಲರೂ ನಮಗೆ ಕಷ್ಟ ಕಾಲ ಒಳಗೆ ನಮಗೆ ಸಹಾಯವನ್ನು ಮಾಡ್ತಾರೆ. ಎಷ್ಟೋ ಒಂದು ಸಮಸ್ಯೆ ಬಂದ್ರೂ ಸಹಿತ ನಾವು ಪ್ರಾಮಾಣಿಕವಾಗಿಯೇ ಇರಬೇಕು. ಸುಳ್ಳ ಮಾರ್ಗವನ್ನು ಒಟ್ಟು ಬಳಸ್ಕೋಬಾರದು. ಈ ಒಂದು ಪಾಠದ ಆಶಯ ತಿಳಿದಿರ್ಬೇಕು ಅನ್ಕೋತಾ ಇದ್ದೀನಿ. ಧನ್ಯವಾದಗಳು.